ವಾಟ್ ಕಲರ್ ದಟ್ ಈಸ್? Black. ನನ್ನ ಕಣ್ಮುಂದೆ ಯಾವ ಕಾರ್ಡ್ ಇದೆ? Hanuman. ಅಯ್ಯೋ ಸಾರಿ ಜನ. ನೋಡಿ ಅವಳು ಬಿದ್ದು ಎತ್ಕೊಟ್ಲಿ. Blue. ಸೊ ಆ್ಯಪಲ್ನ ತೊಗೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರೆಶ್ ಅಂತ ಕಟ್ ಮಾಡಿಕೊಟ್ರೆ ಯು ಆರ್ ಈಟಿಂಗ್ ಸಮಥಿಂಗ್ ಅ ಪಾಯ್ಸನ್. ನೀವು ಉಸಿರಾಡ್ತಿಲ್ಲ, ಈಗ ನೀವು ಜೀವಿಸ್ತಾ ಇದ್ದೀರ. ಉಸಿರಾಡೋದಕ್ಕೂ ಜೀವಿಸೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಬೈದು ಎಬ್ಸೋದು ಅವರನ್ನು, ಕೂಗಾಡಿ ಎಬ್ಸೋದು, ಏಳು ಸ್ಕೂಲಿಗೆ ಲೇಟ್ ಆಯಿತು ಅಲ್ವಾ? ಆ ತಪ್ಪನ್ನು ಯಾವತ್ತೂ ಮಾಡಬಾರ್ದು. ಎಲ್ಲಿಯೂ ನಿಲ್ಲದಿರು, ಮನೆಯೆಂದು ಕಟ್ಟಿದ್ದು ಕೊನೆನೆಂದು ಮುಟ್ಟದಿರು, ನೀ ಅನಂತವಾಗಿರು ಓ ನನ್ನ ಚೇತನ. ಓ ನನ್ನ ಚೇತನ ಅಂದ್ರೆ ಏನಿಲ್ಲಿ? ಮೇ ಬಿ ಆತ್ಮ. ಯುವರ್ ಸೋಲ್. ನಮ್ಮ ಶಿಕ್ಷಣ ಪದ್ಧತಿ, ನಾವು ನೀವು ಓದಿದ್ದು ಶಿಕ್ಷಣ ಪದ್ಧತಿನ ಅಲ್ಲ. ಇಟ್ ಇಸ್ ಅ ಕ್ರ್ಯಾಪ್. ಮಾರ್ಕ್ಸ್ಗೋಸ್ಕರ ಇರೋ ಸಿಲೆಬಸ್. ದ ಮೋರ್ ಯು ಗಿವ್ ದ ಮೋರ್ ವಾಟ್ ಇಟ್ ಕಮ್ ಬ್ಯಾಕ್ ಟು ಯು. ಅದನ್ನು ಮಕ್ಕಳಿಗೆ ಕಲಿಸ್ಬೇಕು. ಅದನ್ನು ಹನುಮಾನ ಹೇಳ್ಕೊಡೋದು. ಐ ವಿಲ್ ಶೋ ಸಮ್ ಡೆಮೋ ವಿಚ್ ಈಸ್ ನೆವರ್ ಡನ್ ಎನಿ ಇನ್ ದ ಲೈವ್. ಫಸ್ಟ್ ಐ ಆಮ್ ಡೂಯಿಂಗ್ ಇನ್ ದ ಫಸ್ಟ್ ಟೈಮ್ ಇನ್ ದ ಸ್ಟುಡಿಯೋ. ಯು ಡೋಂಟ್ ನೀಡ್ ಯುವರ್ ಥರ್ಡ್ ಐ ಟು ಓಪನ್, ಯು ನೀಡ್ ಯುವರ್ ಡಿಸ್ಟ್ರಾಕ್ಷನ್ಸ್ ಟು ಕ್ಲೋಸ್ ಅಂತ ಒಂದು ಮಾತಿದೆ. ಈ ಮೂರನೇ ಕಣ್ಣಂತ ವಿಷಯ ಬಂದ ತಕ್ಷಣ ಎಲ್ಲರೂ ಕಿವಿ ಚುರುಕಾಗತ್ತೆ, ಕಣ್ಣು ಬಾಯಿ ಒಂದಾಗತ್ತೆ. ಓಕೆ, ಮೂರನೇ ಕಣ್ಣಂದ್ರೂ ನಮ್ಮ ಇತಿಹಾಸದಲ್ಲಿ ಶಿವ ಮೂರನೇ ಕಣ್ಣು ಬಿಟ್ಟ, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳಿದೆ. ಆದರೆ ವಾಸ್ತವದಲ್ಲಿ ಮೂರನೇ ಕಣ್ಣಂದರೆ ಏನು, ಅದೇನದು ಇನ್ಕ್ರೀಸ್ಡ್ ಅವೇರ್ನೆಸ್ಸಾ, ಆ ಅವೇರ್ನೆಸ್ಸನ್ನು ಹೇಗೆ ಪಡ್ಕೊಳ್ಳೋದು, ಎಷ್ಟೋ ಪ್ರಶ್ನೆಗಳು ಬರುತ್ತೆ. ಅಂದರೆ ಮೂರನೇ ಕಣ್ಣು ಅನ್ನೋ ಟಾಪಿಕೇ ಇಷ್ಟೆಲ್ಲ ಮಾತಿಗೆ ದಾರಿ ಮಾಡಿಕೊಡತ್ತೆ. ಅಂದರೆ ಆ ಒಂದು ಶಕ್ತಿ ಇರೋರು ಹೇಗಿರ್ತಾರೆ, ಶಕ್ತಿನ ಹೇಗೆ ಗಳಿಸ್ಕೋತಾರೆ, ಅದು ಒಂದು ವಿದ್ಯೆನ ಯಾರು ಬೇಕಾದರೂ ಕಲಿಬೋದಾ? ಎಲ್ಲ ಪ್ರಶ್ನೆಗಳಿಗೂ ನಿಮ್ಗೆ ಆಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಆಮೇಲೆ ಸಿಗುತ್ತೆ. ಆದರೆ ಮೊದಲು ಇವತ್ತಿನ ಜಸ್ಟ್ ಕ್ಯೂರಿಯಸ್ ಶೋನ ನಾನು ಭಾಳ ಬೇರೆ ರೀತಿಯಲ್ಲಿ ಶುರು ಮಾಡ್ತಾಯಿದ್ದೀನಿ ವಿತ್ ಅನ್ ಎಕ್ಸ್ಪೆರಿಮೆಂಟ್ ಅನ್ ಅ ಸರ್ಪ್ರೈಸ್. ಇದು ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಮ ಮುಂದೆನೇ ನೋಡ್ತಾ ಇರೋದು. ಈಗ ನನ್ನ ಜೊತೆಗೆ ಪುಟಿ, ನಿನ್ನ ಹೆಸರು? ಮಿಥಿಲಾ ಆ್ಯಂಡ್ ಅಫ್ಕೋರ್ಸ್ ಆ ಕಡೆ ನಮ್ಮ ಗುರುಗಳು ಮಂಜುನಾಥ್ ಪೂಜಾರರು, ಸ್ಪಿರಿಚುವಲ್ ಲೀಡರ್ ಆ್ಯಂಡ್ ಹೋಲಿಸ್ಟಿಕ್ ಮೆಂಟರ್, ಮತ್ತು ವಿದ್ಯಾರಂಭ ಗುರುಕುಲದ ಫೌಂಡರ್. ಅಷ್ಟೇ ಅಲ್ಲದೆ 40,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳನ್ನು ಟ್ರೈನ್ ಮಾಡಿದ್ದಾರೆ. ಇನ್ನು ಗುರುಕುಲ ಪದ್ಧತಿ ಮತ್ತು ಈ ಥರ್ಡ್ ಐ ಓಪನಿಂಗ್ ಬಗ್ಗೆ ಸಾಕಷ್ಟು ಗುರುಗಳನ್ನು ಮಾತಿಗೆ ಎಳೆಯೋಕ್ಕೂ ಮುಂಚೆ ಓವರ್ ಟು ದಿ ಎಕ್ಸ್ಪೆರಿಮೆಂಟ್. ಸೊ ಮಿಥಿಲಾ, ರೆಡಿನಾ? ಗುರುಗಳೇ, ಮೊದಲನೇದಾಗಿ ಅನ್ಅಫಿಷಿಯಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಫಿಷಿಯಲ್ ಆಗಿ ಆಮೇಲೆ ಮಾತಿಗೆ ಎಳಿತೀನಿ. ಸೊ ಇವಾಗ ನಾವು ವಾಟ್ ಆರ್ ವಿ ಅಬೌಟ್ ಟು ಸಿ? ಗುರುಭ್ಯೋ ನಮಃ. ಈಗ ಅನ್ಅಫಿಷಿಯಲಿ ಎಸ್, ಈಗ ಮೂರನೇ ಕಣ್ಣು ಅಂದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಇದು ನಿಜಾನ ಅಥವಾ ಇಮ್ಯಾಜಿನೇಷನ್ನ ಅಂತ, ಅಥವಾ ಒಂದೇನೋ ತಂತ್ರವಿದ್ಯೆನ, ಮಾಟ ಮಂತ್ರನ, ಅಥವಾ ಏನಾದರೂ ಮೈಂಡ್ ವಾಶ್ ಮಾಡ್ತಾರ ಮಕ್ಕಳನ್ನ, ಅಥವಾ ಮೊದಲೇ ಏನಾದರೂ ಹೇಳ್ಕೊಟ್ಟಿರ್ತಾರ, ಅಥವಾ ಆ ಬ್ಲೈಂಡ್ ಫೋಲ್ಡ್ ಆ್ಯಕ್ಟಿವಿಟೀಸ್ ಮಾಡುವಾಗ ಕಣ್ಣಿನ ಸಂದಿಲಿ ನೋಡ್ತಾರ. ಸೊ ಈ ಥರದ ಎಲ್ಲ ಗೊಂದಲಗಳಿಗೆ ನಾವು ನಾಂದಿ ಹಾಡಬೇಕಂತ ಹೇಳಿದ್ರೆ ವಿ ಟು ಸ್ಟಾರ್ಟ್ ವಿತ್ ದ ಎಕ್ಸ್ಪೆರಿಮೆಂಟ್. ಎಸ್, ಏನು ಎಕ್ಸ್ಪೆರಿಮೆಂಟು? ನೀವೀಗ ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಮಾಡಿಸ್ತೀನಿ ನಾನು, ನೀವು ಒಂದ್ಸರಿ ಚೆಕ್ ಮಾಡ್ಬೋದು. ಅದನ್ನು ನೋಡಿ, ಚೆಕ್ ಮಾಡಿ ಅದೇನಕ್ಕೆ ಸಂದಿಲಿ ಕಾಣುತ್ತಾ. ಚೆಕ್ ಇಟ್ ಔಟ್. ಏನೂ ಕಾಣ್ತಾ ಇಲ್ಲ. ಅಂದರೆ ಹಿಂಗೆಲ್ಲ ನೋಡಿದ್ರೆ ಚೂರು ಇಲ್ಲಿ ಕಾಣ್ಬೋದು, ಬಟ್ ಮುಂದೆಯಿಂದ ಏನೂ ಕಾಣ್ತಾ ಇಲ್ಲ. ಓಕೆ, ದಿಸ್ ಇಸ್ ಫೈನ್. ಈಗ ಸ್ವಲ್ಪ ಅದನ್ನು ಸ್ವಲ್ಪ ಹಾಗೆ ಸೆಟ್ ಮಾಡ್ಕೊಳ್ಳಿ, ಮೂಗಿನ ಸಂದಿಲಿ ಕಾಣದೇ ಇರೋ ಹಾಗೆ. ಹಾಂ, ಇಲ್ಲಿ ಟೈಟ್ ಮಾಡಿಕೊಂಡ್ರೆ ಕಾಣಲ್ಲ. ಎಸ್, ಏನೂ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ಲ, ಹಿಂಗಂದ್ರೂ ಕಾಣಲ್ಲ, ಹಿಂಗಂದ್ರೂ ಕಾಣಲ್ಲ. ಎಸ್, ಶ್ಯೂರ್. ವೆರಿ ಗುಡ್. ಓಕೆ, ಐ ವಿಲ್ ಟೇಕ್ ಇಟ್ ಔಟ್. ಎಸ್. Okay, now that it is attested by me, ಬ್ಲೈಂಡ್ ಫೋಲ್ಡನ್ನು ಮಿಥಿಲಾ ತಗೊತಾಳೆ. ಎಸ್, ಒಂದ್ಸರಿ ಕ್ಯಾಮ್ರಾಗೆ ತೋರಿಸ್ಬಿಡೋದು ಹೇಗಿದೆ ಅಂತ ಹಿಂದ್ಗಡೆಯಿಂದ. ಎಸ್, ನೀವೀಗ ಏನು ಬೇಕಾದ್ರೂ ತೋರಿಸ್ಬೋದು ಅವಳಿಗೆ. ಸ್ಟಾರ್ಟ್ ವಿತ್ ದ ಕಲರ್ ಬಾಲ್ಸ್. ಸೊ ಈಗ
ನಾನು ಒಂದೊಂದೇ ಅದನ್ನು ತೋರಿಸ್ಬೋದು ಇಲ್ಲಿರೋ ಯಾವ ವಸ್ತುನ ಬೇಕಾದರೂ. ಸೊ ಅವ್ರು ಏನು ಕಂಡುಹಿಡಿತಾರೆ? ನೀವೇ ತೋರಿಸಿ, ನೀವೇ ಎಕ್ಸ್ಪ್ಲೇನ್ ಓಕೆ. ಸೊ ಏನು ಪ್ರಶ್ನೆ ಕೇಳಬೇಕು? ತೋರಿಸಿ ಅದೇನಂತ ಕೇಳಿ ಹೇಳಿ. ಸೊ ಫ್ರಂಟಿಗೆ ಹೋದ ಸೈಡ್ ನೀವೆಲ್ಲ ಎಲ್ ಇದೇನಿದು? ಪಿಂಕ್ ಕಲರ್ ಬಾಲ್. ಸೊ ನೋಡಿ, ಅವಳು ಕ್ಯಾಮ್ರಾ ಅಬ್ಸರ್ವ್ ಮಾಡ್ತಾಳೆ. ನೀನು ಆಲ್ಮೋಸ್ಟ್ 90 ಡಿಗ್ರಿ ಆ ಕಡೆ ಇದ್ದೀರಾ. ಸಿಸ್ಟರ್ಲಿಂಗ್ ವಾಟ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಎಲ್ಲ ನಿಮ್ಮ ಹತ್ರ ತಗೊಬಿಡಿ ಅವನು. ಯು ಬೆಟರ್ ಟೇಕ್ ದಿಸ್. ಅಟ್ ಎ ಟೈಮ್ 2-3 ತೋರಿಸ್ಬೋದಾ? ಯು ಡೂ ವಾಟ್ ಎವರ್ ಯು ವಾಂಟ್. ಸೊ ಈಗ ನನ್ನ ಕೈನಲ್ಲಿ ಏನಿದೆ? 3 balls. ಓಕೆ. Orange color, blue color, green color. Recheck. It's not a green. Recheck once. Yellow. Yes. She told us the green. Looks like a green for the scanning. Yes. Correct? Huh? This is still green. Here is it? Okay. Yeah, you can. Yellow green, light green. Yellow green. Oh, correct. Okay. I'm already curious to know how is she doing it. ಅಂದರೆ ಇದನ್ನೇ ಮೂರನೇ ಕಣ್ಣಿಂದ ನೋಡ್ತಾ ಇರೋದನ್ನೋದು. ಹೌದು. ಈಗ ನೀವು ನೋಡಲ್ಲ, ಹ್ಞೂ ಕಣ್ಣು ಮುಚ್ಚಿದೆ, ಕನ್ಫರ್ಮ್ ಆಗಿದೆ. ಹ್ಞೂ ಸಂಧಿ ಮೂಲ ಹೇಳ್ತಾಳೆ, ಹಿಂಗೆ ನೋಡಿ ಹೇಳ್ತಾ ಇಲ್ಲ ಅವಳು. ಮತ್ತು ಎಷ್ಟು ಬಾಲ್ ಇಟ್ಕೊಂಡಿದೆ ಅಂತಲೂ. ಓಕೆ, ನೆಕ್ಸ್ಟ್ ಟೇಕ್ ದ ಸ್ಕೆಚ್ ಪೆನ್ಸ್. ಸ್ಕೆಚ್ ಪೆನ್. ಈಗ ಬಾಲ್ ಅಂದರೆ ಏನಾಗುತ್ತೆ, ಸ್ವಲ್ಪ ಡೌಟ್ ಬರ್ಬೋದು. ಈಗ ಟೇಕ್ ಔಟ್ ಎನಿ ಸ್ಕೆಚ್ ಪೆನ್ಸ್ ಆ್ಯಂಡ್ ಶೋ ಇಟ್ ಟು ದಟ್. ವಾಟ್ ಕಲರ್ ದಟ್ ಈಸ್? Black. Orange. ಅವಳು ಫಸ್ಟು ಬಂದಿದ್ದು ಆರೆಂಜ್ ಒಳಗೆ. ನೈಸ್, ವೆರಿ ನೈಸ್. ವಿ ಆರ್ ನಾವು ಸೂಪರ್ ಕ್ಯೂರಿಯಸ್ ಟು ನೋ ಒಟ್ಟೊಟ್ಟಿಗೆ. ಓಕೆ, ಫ್ಲಾಶ್ ಕಾರ್ಡ್ ತೋರಿಸಿ ಈಗ. ಐ ಥಿಂಕ್ ವಿಲ್ ಗೋ ವಿತ್ ದ ಕಾರ್ಡ್ಸ್. ಅಯ್ಯೋ ಸಾರಿ ಜನ. ನೋಡಿ, ಅವಳು ಬಿದ್ದು ಎತ್ಕೊಟ್ಲಿ ನಿಮಗೆ. ಓಕೆ, ವಾಟ್ ಇಸ್ ದ್ಯಾಟ್? Hanuman. ಓ ವಾವ್, ರೈಟ್. ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ಈ ಕಡೆ ಇದ್ದಾಗ ಇಸ್ ಇಟ್ ಮೋರ್ ಟಫರ್ ಟು ಕನೆಕ್ಟ್ ಟು? ಆಗುತ್ತೆ, ಆಗಲ್ಲ ಅಂತಲ್ಲ. ಫ್ರೀಕ್ವೆನ್ಸಿ ಜಾಸ್ತಿ ಕ್ಯಾಚ್ ಮಾಡಬೇಕಾಗುತ್ತೆ, ಜಾಸ್ತಿ ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕಾಗುತ್ತೆ, ಅವೇರ್ನೆಸ್ ಮಾಡಬೇಕಾಗತ್ತೆ, ಸಾಧ್ಯ ಆಗುತ್ತೆ. ಈಗ ಗಿಗಾ ಹರ್ಟ್ಸ್ ಗೊತ್ತಲ್ಲ, ಗಿಗಾ ಹರ್ಟ್ಸ್ ಜಾಸ್ತಿ ಆದಾಗ ಕ್ಯಾಚಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಮಾಡೋಕ್ಕಾಗಲ್ಲ ಅಂತಲ್ಲ. ನಾವು ಅಲ್ಲಿ ಡೂ ಸಮಥಿಂಗ್ ಕ್ರೇಜಿ ನಾವು, ಅಲ್ವಾ? ಶೋರ್. ಸೊ ಆ ಕಡೆ ತಿರ್ಸಿದ್ದು ಈಗ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ನೀವು ಆ ಬಾಕ್ಸ್ ತಗೊಳ್ಳಿ. ಬಾಕ್ಸ್ ಒಳಗಡೆ ಯಾವುದಾದ್ರೂ ಕಲರ್ ಬಾಲ್ಸ್ ಹಾಕ್ಕೊಡಿ. ಈಗ ಅವಳ ಆ ಕಡೆ ತಿರ್ಸೋಣ. ಅವಳು ನೋಡೋದೇ ಇಲ್ಲ ಈಗ, ಅಲ್ವಾ? ಈಗ ನನ್ನ ಕಡೆ ತಿರುಗಿದಾಳ ಅವಳು, ನಿಮ್ಮ ಕಡೆ ಏನು ಕಾಣಲ್ಲ ಅಲ್ವಾ? ಓಕೆ, ಟೇಕ್ ಔಟ್ ಎನಿ ಕಲರ್ ಬಾಲ್ಸ್, ಅವ್ರಿಗೆ ಕೊಡಿ. ಅದನ್ನು ನಿಮಗೆ ಯಾವ್ದು ಅನಿಸುತ್ತೋ ಅದನ್ನು ಬಾಲ್ ಹಾಕಿ. ಸೊ ರ್ಯಾಂಡಮ್ ಆಗಿ ನಿಮಗೆ ಯಾವ್ದು ಕಲರ್ ಅನಿಸುತ್ತೆ ಅದನ್ನು ಹಾಕಿ. ಒಂದನ್ನು ಹಾಕಿ. ಹಾಂ, ಸೊ ನಿಮಗೆ ಮಾತ್ರ ಗೊತ್ತು ಈಗ, ಅಲ್ವಾ? ಓಕೆ, ಕೊಡಿ ಅದನ್ನು. ಸೊ ಅಲ್ಲ, 1 ಸೆಕೆಂಡು. ಆ ಬಾಕ್ಸ್ ಸಂಧಿ ಮೂಲೆಲ್ಲ ಕಾಣ್ತಾ ಇದೆಯಾ? ಶೋರ್? ಅದು ಮತ್ತೆ ಓಕೆ, ಕಂಪ್ಲೀಟ್ಲಿ ನಾನ್ ಟ್ರಾನ್ಸ್ಪರೆಂಟ್. Blue. Damn. Yeah, it is blue. This is scary. How is she doing it? ಅದು ಯಾಕದು ಹಿಂಗೆಲ್ಲ ರಬ್ ಮಾಡಿದ್ದು, ಸ್ಮೆಲ್ ಮಾಡಿದ್ದು? ಯಾಕೆ ಅನ್ನೋದಕ್ಕೆ ಕ್ವಶನ್ಗೆ ಆನ್ಸರ್ ಇಲ್ಲ. ಯಾವುದೋ ಒಂದು ಫ್ರೀಕ್ವೆನ್ಸಿಗಳು, ಈಗ ನೀವು ಸಿಮ್ ಕಾರ್ಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೇಳ್ತೀರಾ. ಯು ಓನ್ಲಿ ನೀಡ್ ಟು ಕಾಲ್ ಇಟ್. ಓಕೆ, ಇಫ್ ಯು ಔಟ್ ಆಫ್ ದ ಕ್ಯೂರಿಯಾಸಿಟಿ ಆ ಫ್ರೀಕ್ವೆನ್ಸಿ ಕ್ಯಾಚ್ ಮಾಡ್ಕೋಬೇಕಾ ಅದೇನಿದೆ ಒಳಗಡೆ ಅಂತ. ಆ ಫ್ರೀಕ್ವೆನ್ಸಿ ಕ್ಯಾಚ್ ಮಾಡುವಾಗ ದೇ ವಿಲ್ ಯೂಸ್ ದೇರ್ ಓನ್ ಮೆಥಡ್. ನಮ್ಗೆ ಯಾಕೆ ಅಂತ ಗೊತ್ತಾಗಲ್ಲ ಅದು ಯಾಕೆ ಅಂತ. ಅವ್ರಿಗೆ ಅವ್ರದ್ದೇ ಆದಂತ. ಇವಾಗ 10 ಜನ ಮಕ್ಕಳನ್ನ ಹಿಡಿದಾಗ 10 ಜನ 10 ಥರ ಮಾಡ್ತಾರೆ, ಬೇರೆ ಥರ. ಓನ್ಲಿ ಇಟ್ ಈಸ್ ಟು ಸಿ ವಾಟ್ ಇಸ್ ಇನ್ಸೈಡ್. ಕ್ರೇಜಿ. ನಾವು ಇನ್ನೂ ಭಾಳ ಲೇಯರ್ಲಿ ಟೆಸ್ಟ್ ಮಾಡಿದ್ದೀವಿ ಇದನ್ನು. ಕಣ್ಣಿಗೆ ಬಟ್ಟೆ ಕಟ್ಟಿ
ಬಟ್ಟೆಗಿಂತ ಮುಂಚೆ ಅದು ಹಿಟ್ಟನ್ನು ಹಾಕ್ತೀವಿ. ಕಣ್ಣು ಬಿಟ್ಟರೆ ಒಳಗಡೆ ಹೋಗ್ಬಿಡುತ್ತಲ್ಲ, ಕಣ್ಣೇ ಬಿಡಲ್ಲ ಅವರು. ವೆರಿ ಹೆಲ್ದಿ ಫುಡ್. ಮೈದಾ ಹಿಟ್ಟೆಲ್ಲ ಹಾಕ್ತೀವಿ, ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ. ಓಕೆ, ಸೊ ನಿಮಗೆ ಏನು ಅನಿಸುತ್ತೆ ಈಗ? ಇಟ್ಸ್ ವೆರಿ ಈಗ ಕಣ್ಣನ್ನು ಬಿಟ್ಟು ಅಂದರೆ ಈ ಥರ ಮಾಡಿದಾಗ, ನೀವು ತೋರಿಸಿದಾಗ ಸಂದಿಲ್ ಹೇಳ್ತಾರೆ ಅನ್ಬೋದು ಅಲ್ವಾ, ಬಾಕ್ಸ್ ಒಳಗಡೆ. ಓಕೆ, ನಾವು I will show some demo now, which is never done anywhere in the live. First, I'm doing it the first time in the studio. Oh, That's looking forward to it. But it is the science. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಏನು ಅಂತ. ಈಗ ನೀವು ಇಲ್ಲಿ ತೊಗೊಂಡಿದ್ದೀರಲ್ಲ, 4 ಕಲರ್ ಬಾಲ್ ತೊಗೊಂಡಿದ್ದಾನ. ಸೊ ನಾವೇನು ಮಾಡೋಣ, ಇವಳನ್ನು ಈಗ ಸ್ಟುಡಿಯೋದ ಹೊರಗಡೆ ಕಳ್ಸೋಣ. ಸ್ವಲ್ಪ ಆ ಡೋರನ್ನು ಓಪನ್ ಮಾಡಿ ಸೌಂಡ್ ನೀವೇನು ಕೇಳ್ತಿರಲ್ಲ ಆ ಕ್ವಶನ್ ಅಷ್ಟೇ ಕೇಳಬೇಕು ಅವಳಿಗೆ. ಕರೆಕ್ಟ್ ಅಲ್ಲ? Sure. ಸೊ ಸೆಂಡ್ ಔಟ್. ಯು ವಾಂಟ್ ಟು ಸಿ? Sure. Wow. Yes. This is now getting to the next level. ಅವಳೇ ಹೋಗ್ತಾಳೆ. ಜಸ್ಟ್ ಗೆಟ್ ಅಪ್ ಅಂಡ್ ಗೋ ಔಟ್ ಸೈಡ್. ಇದನ್ನು ತೆಗಿಯೋಷ್ಟೇ ಇಲ್ಲ. ನೀವಿಗೇನು ಚಿಂತೆ ಬೇಡ, ನೀವು ಇಡೀ ಅಪಾರ್ಟ್ಮೆಂಟ್ ಓಡಾಡ್ಕೊಂಬರ್ತಾಳೆ ಅವಳು. Wow. ಒಬ್ಬ ಮಗುನ ಎದುರುಗಡೆ ಹಿಡಿದಾಗ, ಕಣ್ಣ ಎದುರುಗಡೆ ಹಿಡಿದಾಗ ಸಂದಿಲ್ ಹೇಳ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ನಾನು ನಿಮಗೆ ಫಿಸಿಕಲ್ ಬ್ಯಾರಿಯರ್ಸ್ ಇಟ್ಟು ತೋರಿಸಿದೆ. ದಿಸ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ದ ಫಿಸಿಕಲ್ ಹಾರಿಜಾನ್ ಅಲ್ವಾ? ಈಗ ನೋಡಿ, ರೂಮ್ ಕ್ಲೋಸ್ ಆಗಿದೆ, ಅಲ್ಲಿ ಗೋಡೆ ಇದೆ. ಸೊ ಈಸ್ ಔಟ್ ಸೈಡ್. ಕರೆಕ್ಟ್ ಅಲ್ಲ? ಎಸ್, ಆಫ್ ಕೋರ್ಸ್. ಎಸ್. ನಾವು ಮಿತು, ಮಾತಾಜಿ ಕಲರ್ ತೋರಿಸ್ತಾರೆ, ನೀವು ಯಾವ ಕಲರ್ ಅಂತ ಹೇಳಬೇಕು. ಓಕೆ ಮಿತು, ಆರ್ ಯು ರೆಡಿ? ಫೋಕಸ್. ಓಕೆ, ನೀವು ಕೇಳಿ ಈಗ. ಯಾ ಮಿಥಿಲಾ, ಇದು ಯಾವ ಕಲರ್ ಬಾಲ್? Take a deep breath. Okay, change the color ball now. We're changing the color ball now. That was wrong. Now we're changing the color ball now. ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿ, 3-4 ಸಲ ಟ್ಯಾಪ್ ಮಾಡಿ, ಜೋರಾಗಿ ಮಾಡಿ. ನಾವು ಫೋಕಸ್. Focus. Pink. Are you sure? Yes. Are you very much sure? Yes. So yeah, this is pink. Interesting. Can I go to the next ball? Mitu, can you hear me now? Sound? Okay, focus. What is that color? Blue. Oh wow. It's a blue. Yeah, it is blue. Where So- she is now? Or where she is now? Completely outside or inside? Out of the room. I'm so shocked right now. Interesting. So random ಆಗಿ ಏನೇ ಪ್ರಾಪರ್ಟಿ ತೊಗೊಂಡು ಅದ್ರ ಕಲರ್ ಕೇಳೋರು ಶಿ ಕ್ಯಾನ್. ಹಾಂ, ಅಂದರೆ ಪ್ರಾಪರ್ಟೀಸ್ 100% ಆಗುತ್ತೆ. ತುಂಬ ಟೈಮ್ ಬೇಕು, ಅವಳನ್ನ ಕೂರಿಸ್ಬೇಕು. ಒಂದು 15-20 ಮಿನಿಟ್ಸ್ ಮೆಡಿಟೇಷನ್ ಮಾಡಿಸಿ ಆ ಬೀಟಾ ಸ್ಟೇಜಿಗೆ ತೊಗೊಂಡೋಗ್ಬೇಕು ಅವ್ರನ್ನ. ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ, ನೀವು ಯಾವ ಬಣ್ಣ ಹಾಕ್ಕೊಂಡಿದ್ದೀರಾ, ಬಟ್ಟೆ ಹಾಕ್ಕೊಂಡಿದ್ದೀರಾ, ನೀವೇನು ಮಾಡ್ತಿದ್ದೀರಾ, ಟೀ ಕುಡಿತಾ ಇದ್ದೀರಾ, ನೀವು ನಿಮ್ಮ ಪೋಡ್ಕಾಸ್ಟ್ ಎದುರುಗಡೆ ಯಾರಿದ್ದಾರೆ ಅಂತ ಹೇಳ್ತಾಳೆ. ಐಲ್ ಡೂ ನೆಕ್ಸ್ಟ್ ಟೈಮ್. Nice. So this is the power of ಥರ್ಡ್ ಐ. Now the bigger question would be, how did she do it? ನಾನು ನೀವು ಮಾಡ್ಬೋದಾ, ಹೇಗೆ ಅನ್ನೋದು. ಸೊ ಕುತೂಹಲದ ಪ್ರಶ್ನೆ. ಎಸ್, ಆ್ಯಬ್ಸಲ್ಯೂಟ್ಲಿ. ಐ ಥಿಂಕ್ ಅದನ್ನು ಈ ಹಿಂದೆ ಗಾಂಧಾರಿ ವಿದ್ಯೆ ಅಂತ ಒಂದಷ್ಟು ಜನ ಕರೆದ್ರು. ಈಗ ಇಟ್ ಇಸ್ ಕಾಲ್ಡ್ ದ ಥರ್ಡ್ ಐ ಟೆಕ್ನೀಕು. ಸೊ ನಾನು ಆ್ಯಕ್ಚುಲಿ ಬ್ಲೈಂಡ್ ಫೋಲ್ಡ್ ಹಾಕ್ಕೊಂಡೆ ಶಿ ವಾಸ್ ಮೂವಿಂಗ್. ಸೊ ಐ ಆಮ್ ಸೋ ಕ್ಯೂರಿಯಸ್ ಟು ನೋ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಣ್ಣು ಬಿಟ್ಟಿರೋರ ಥರನೇ ಇಷ್ಟೆಲ್ಲ ಏರಿಯಾದಲ್ಲಿ ಹೆಂಗೆ ಬಂದು ವಾಪಸ್ ಕೂತ್ಕೋತಾಳೆ ಅಂತ. ಕ್ರೇಜಿ, ಅಮೇಝಿಂಗ್. ಅಲ್ಲಿ ಬರುವಾಗ ಏನೂ ತುಳಿಲಿಲ್ಲ ಅವಳು. ಹೌದು. ಇಲ್ಲೂ ಚೇರನ್ನು ಅಡಿಲಿಲ್ಲ. ಎಷ್ಟು ವರ್ಷ ಆಯ್ತು ಇವಳಿಗೆ ಇದು ಥರ್ಡ್ ಐ ಓಪನಿಂಗ್ ಆಗಿ? ಆಲ್ಮೋಸ್ಟ್ ಒಂದು 5 years. ಈಗ ಎಷ್ಟು ವರ್ಷ ಇವಳಿಗೆ? ಈಗ ಅವಳಿಗೆ 10-11 ವರ್ಷ.
ಓ 5.5 ವರ್ಷ 6 ವರ್ಷಕ್ಕೆಲ್ಲ ಅದು ಓಪನ್ ಮಾಡಿಸಿದ್ದ ಅಥವಾ ಅದಾಗದೆ ಆಗಿದ್ದ ಪ್ರಾಕ್ಟೀಸ್. ಪ್ರಾಕ್ಟೀಸ್? ಸೊ ಫಸ್ಟ್ ಟೈಮ್ ಅಂದರೆ ಪ್ರಾಕ್ಟೀಸ್ ಮಾಡಿಸಿ ಅದನ್ನು ಥರ್ಡ್ ಐ ಓಪನಿಂಗ್ ಆಗೋದು. ಹೌದು. ಅದಕ್ಕೆ ಯೋಗ ಪ್ರಕ್ರಿಯೆಗಳ ಮುಖಾಂತರ ನಮ್ಮಲ್ಲಿ ಯೋಗಾಭ್ಯಾಸಗಳನ್ನು ಮಾಡಿಸ್ತೀವಿ. ಆ ಯೋಗ ಪ್ರಕ್ರಿಯೆಗಳ ಮುಖಾಂತರ ಥರ್ಡ್ ಐಯನ್ನು ಆಕ್ಟಿವೇಟ್ ಮಾಡ್ಬೋದು. ಥರ್ಡ್ ಐ ಇದಕ್ಕೆ ಸ್ಪೆಸಿಫಿಕ್ ಆಗಿರೋ ಯೋಗ ಪ್ರಕ್ರಿಯೆಗಳು ಯಾವ್ಯಾವು? ಪ್ರಾಣಾಯಾಮ ಮಾಡಿಸ್ತೀವಿ. ನಮ್ಮಲ್ಲಿ ಪಂಚಕೋಶ ಶುದ್ಧಿ ಮಾಡಿಸ್ತೀವಿ. ಆ ಶುದ್ಧಿಯ ಮುಖಾಂತರ ಅವೇರ್ನೆಸ್ ಬಿಲ್ಡ್ ಆಗುತ್ತೆ. ಬೇಸಿಕಲಿ ಅವರು ಮೈಂಡ್ ಥಾಟ್ ಪ್ರೊಸೆಸನ್ನು ಕಡಿಮೆ ಮಾಡಬೇಕು. ನಾವು ಗಲಾಟೆಗಳನ್ನು ಕಡಿಮೆ ಮಾಡಿದಾಗ ಥರ್ಡ್ ಐ ಆಪ್ಟಿಮಲ್ ವರ್ಕ್ ಆಗುತ್ತೆ. ಡಿಸ್ಟ್ರಾಕ್ಷನ್ ಜಾಸ್ತಿ ಇದ್ದಾಗ ಥರ್ಡ್ ಐ ವರ್ಕ್ ಆಗಲ್ಲ. ಸೊ ಥರ್ಡ್ ಐ ಅನ್ನೋದು ಎಲ್ಲರಲ್ಲೂ ಇದೆ. ನಿಮ್ಮಲ್ಲೂ ಇದೆ, ನಮ್ಮಲ್ಲೂ ಇದೆ, ಅವಳಲ್ಲೂ ಇದೆ, ಸಕಲ ಜೀವರಾಶಿಗಳಲ್ಲಿ ಇದೆ. ಬರೀ ಪ್ರಾಣಿಗಳು ಅಂದರೆ ಮನುಷ್ಯ ಪ್ರಾಣಿ ಅಷ್ಟೇ ಅಲ್ಲ, ಇಲ್ಲ, ಸಕಲ ಎಲ್ಲರೂ ಯಾರ್ಯಾರಿಗೆ ಪ್ರಾಣ ಇದೆಯೋ ಎಲ್ಲರಿಗೂ ಇದೆ. ಸಕಲ ಜೀವರಾಶಿಗಳು ಇವು 80 ಕೋಟಿ ಜೀವರಾಶಿಗಳು ಅಂತ ಹೇಳ್ತೀವಿ ನಾವು. ಎಲ್ಲ ಜೀವರಾಶಿಗಳಿಗೂ ಥರ್ಡ್ ಐ ಅನ್ನೋದು ಇದೆ. ಇಲ್ಲಾಂದರೆ ಬದುಕಕ್ಕೆ ಆಗಲ್ಲ. ಅವು ಎಲ್ಲ ಸಕಲ ಜೀವರಾಶಿಗಳು ಅವರವರ ಥರ್ಡ್ ಐಯನ್ನು, ಇಂಟ್ಯೂಷನ್ನ ತುಂಬ ಚೆನ್ನಾಗಿ ಜೀವನಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ಎಕ್ಸೆಪ್ಟ್ ಮನುಷ್ಯ. ಹಾಂ ಅಲ್ವಾ? ನೀವು ನಿಮ್ಮ ಥರ್ಡನ್ನು ಯೂಸ್ ಮಾಡ್ಕೊತಿದ್ದೀರಾ? ಇಟ್ ಇಸ್ ಇದನ್ನು ನೋಡಿದ್ಮೇಲೆ ಖಂಡಿತ ಇಲ್ಲ. ಅಲ್ವಾ? ಇಂಟ್ಯೂಷನ್ ಟು ಸಮ್ ಎಕ್ಸ್ಟೆಂಟ್ ಎಸ್, ಬಟ್ ಇಂಟ್ಯೂಷನ್ನು ಥರ್ಡ್ ಐ ಒಂದೇನಾ? ಒಂದೇ. ಅದನ್ನು ಇಂಗ್ಲೀಷ್ ಪದಗಳಲ್ಲಿ ಇಂಟ್ಯೂಷನ್ ಅಂತ ಕೇಳ್ತೀವಿ. ಗಟ್ ಫೀಲಿಂಗ್ ಅಂತಾರಲ್ಲ. ಇಂಟ್ಯೂಷನ್ಗೆ ಬೇರೆ ಬೇರೆ ಅರ್ಥಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ. ಎಕ್ಸಾಂಪಲ್ ಈಗ ನೀವು ಹೇಳಿದ್ರಿ ಪ್ರಾಣಿಗಳಿಗೆ ಎಕ್ಸಾಂಪಲ್ ಹೆಂಗೆ ಅಂತ ಅಲ್ಲ. ಇರುವೆ ನೀವು ಮನೆಯಲ್ಲಿ ಎಲ್ಲೇ ಒಂದು ಸ್ವೀಟ್ ಇಟ್ಟಿರಲಿ, ಬೆಲ್ಲ ಇಟ್ಟಿರಲಿ, ಹುಡ್ಕೊಂಬರುತ್ತಲ್ಲ. ಹೆಂಗೆ ಹುಡ್ಕೊಂಬರುತ್ತೆ? ಸ್ಮೆಲ್ ಅಂತ ಅಂದ್ಕೊಂಡಿದ್ದೀವಿ. ಸ್ಮೆಲ್ ಹೆಂಗಲ್ಲ. ಈಗ ಸ್ಮೆಲ್ ಎಲ್ಲಿವರೆಗೂ ಬರುತ್ತೆ ಬೆಲ್ಲದ್ದು? ಓಹೋ, ಎಲ್ಲಿಂದಲೋ ಹುಡ್ಕೊಂಬರತ್ತಲ್ಲ ಅದು. ಅಲ್ವಾ? ಕರೆಕ್ಟ್ ಅಲ್ಲ? ನಾವೆಲ್ಲ ಅಂದ್ಕೊಂಡಿದ್ದೀವಿ ಸ್ಮೆಲ್ಲನ್ನು ಹುಡ್ಕೊಂಬರುತ್ತೆ ಅಂತ. ಶುಗರ್ ಯಾವ ಸ್ಮೆಲ್ ಬರುತ್ತೆ? ಶುಗರ್ ಸ್ಮೆಲ್ ಮಾಡಿ ನೋಡಿದ್ದೀರಾ? ಯಾವುದೋ ಸ್ಮೆಲ್ ಬರುತ್ತೆ ಅದರಿಂದ? ಬರಲ್ಲ. ಮತ್ತು ಇರುವೆ ಅಲ್ಲಿ ಹೆಂಗೆ ಹುಡ್ಕೊ ಬರುತ್ತೆ? ಅಂದರೆ ಇದು ಪ್ರಕೃತಿಗೆ ಸಹಜವಾಗಿ ಕೊಟ್ಟಿರ್ತಕ್ಕಂತಹ ವಿದ್ಯೆಗಳು. ಅದಕ್ಕೆ ಯಾವುದೋ ಸ್ಕೂಲ್ ಬೇಕಾಗಿಲ್ಲ, ಯಾವುದೋ ಗುರುಕುಲ ಬೇಕಾಗಿಲ್ಲ. ಸಹಜವಾಗಿ ಹಕ್ಕಿಗಳು 100 ಕಿಲೋಮೀಟ್ರು ಹಾರ್ಕೊಂಡು ಹೋಗ್ತವೆ. ನೋಡಿದ್ದೀರಾ? ನೀವು ರಷ್ಯಾದಿಂದ ರಂಗನತಿಟ್ಟಿಗೆ ಹಕ್ಕಿಗಳು ಬರ್ತವೆ ವಂಶಾವೃದ್ಧಿಗೆ. ಕರೆಕ್ಟ್ ಅಲ್ಲ? ಬರ್ತವೆ, ಇಲ್ಲಿರ್ತವೆ, ಬಂದಿದ್ದು ಸರಿ, ಇಲ್ಲಿ ಸಂತಾನ ಅಭಿವೃದ್ಧಿ ಮಾಡಿದ ಸರಿ, ವಾಪಸ್ ಮರಳಿ ಗೂಡಿಗೆ ಹೋಗ್ತಾವಲ್ಲ, ಹೆಂಗೆ ಹೋಗ್ತವೆ? ಯಾವ GPS ಇಲ್ಲ, ಯಾವ ಮ್ಯಾಪು ಇಲ್ಲ. ಅಲ್ವಾ? ಹೆಂಗೆ ಹೋಗ್ತವೆ? ಥರ್ಡ್ ಐ. ಇಂಟ್ಯೂಷನ್. ಥರ್ಡ್ ಐ ಬಿಟ್ಟರೆ ಏನಿಲ್ಲ. ಸೊ ಯಾಕೆ ನಾವು ಮನುಷ್ಯರು ರಿಲೀಸ್ ಮಾಡ್ಬಿಟ್ಟು ಬ್ಲೈಂಡ್ ಫೋಲ್ಡ್ ಬಿಟ್ಬಿಡ್ತೀಯ ಮಗನೇ? ಎಸ್. ಶೋ ಟು ದ ಕ್ಯಾಮ್ರಾ, ಪಾಪರ್ ಇದ್ ಐಸ್. ಥ್ಯಾಂಕ್ ಯು ಸೋ ಮಚ್. ಸೊ ಅಮೇಝಿಂಗ್. ಥ್ಯಾಂಕ್ ಯು ಮೈಥಿಲಿ. ಮಿಥಿಲಾ. ನಾನು ಮೈಥಿಲಿ ಮಾಡ್ಬಿಟ್ಟೆ. ಮಿಥಿಲಾ ಥ್ಯಾಂಕ್ ಯು. ಸೊ ಸರ್ಪ್ರೈಸಿಂಗ್ಲಿ we have also trained the blind students. Oh. 100% clinically blind, that is born blinds. ಅವರು ನೀವು ಬಣ್ಣಗಳು ಹೇಳ್ತಾರೆ, ಫ್ಲ್ಯಾಶ್ ಕಾರ್ಡ್ ಹೇಳ್ತಾರೆ, ಟು ದ ಎಕ್ಸ್ಟೆಂಟ್ ಲ್ಯಾಪ್ಟಾಪ್ ಆಪ್ರೇಟ್ ಮಾಡ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಓ ವಾವ್. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಇದರಲ್ಲಿ ಇನ್ನೂ ಏನೇನು ಮಾಡ್ಬೋದು ಈ ವಿದ್ಯೆ ಜೊತೆಗೆ ಅನ್ನೋದು ನಾವು ಮಾತಾಡೋಣ. ಪುಟಿ ಥ್ಯಾಂಕ್ ಯು. ಆ್ಯಂಡ್ ಹೋಗ್ಬಿಟ್ ಬಾ, ಮುಂದೆ ಮತ್ತೆ ಸಿಗ್ತಾ ಇರೋಣ. ಜೈ ಗುರುದೇವ್. ಜೈ ಗುರುದೇವ್ ದತ್ತ. ನಾವು ದಟ್ ದ ಪವರ್ ಆಫ್ ಥರ್ಡ್ ಐನ ನೋಡಿದ್ಮೇಲೆ ಎಲ್ರಿಗೂ ಐ ಥಿಂಕ್ ಆಟೋಮ್ಯಾಟಿಕ್ಕಾಗಿ ಹುಟ್ಟುವಂಥ ಒಂದು ಕುತೂಹಲ,
ನಾನು ಹಿಂಗೆ ಯಾಕೆ ಮಾಡೋಕ್ಕಾಗಲಿಲ್ಲ, ಅಥವಾ ನೋಡ್ತಾ ಇರೋರು ನಮ್ಗೆ ಯಾಕೆ ಆ ಪವರ್ ಇಲ್ಲ. ಪವರ್ ಅನ್ನೋದು ಇದು ಇಸ್ ಇಟ್ ಅ ಬ್ಲೆಸ್ಸಿಂಗಾ, ನಾವೇ ಬೆಳೆಸ್ಕೊಳ್ಳೋದ, ಲಾಟ್ ಆಫ್ ಕ್ವೆಶನ್ಸ್. ಸೊ ಐ ಗೆಸ್ ಅಫ್ಕೋರ್ಸ್ ದ ರೈಟ್ ಪರ್ಸನ್ ಟು ಆನ್ಸರ್ ನಮ್ಮ ಎಲ್ಲ ಕ್ಯೂರಿಯಾಸಿಟೀಸ್ ವಿತ್ ದ ರೈಟ್ ಲಾಜಿಕ್ಸ್ ಆ್ಯಂಡ್ ದಿ ಏನ್ಷಿಯಂಟ್ ವಿಸ್ಡಮ್ ಆ್ಯಂಡ್ ದ ಸೈನ್ಸ್ ಬ್ಯಾಕಿಂಗ್ ಇಟ್. ಸೊ ಗುರುಗಳೇ, ಐ ಥಿಂಕ್ ಯು ಡಿಸರ್ವ್ ದ ವರ್ಡ್ ಗುರು, ಬಿಕಾಸ್ ನಾನು ಫಸ್ಟ್ ಟೈಮ್ ಯಾರನ್ನೇ ಮೀಟ್ ಮಾಡಿದ್ರು ಐ ಡೆಫಿನೆಟ್ಲಿ ಕಾಲ್ ದೆಮ್ ಸರ್ ಫಸ್ಟ್ ಔಟ್ ಆಫ್ ರೆಸ್ಪೆಕ್ಟ್, ಆ್ಯಂಡ್ ಸೆಕೆಂಡ್ಲಿ ಗುರು ಅನ್ಸ್ಕೊಳ್ಳೋಕ್ಕೆ ನಿಮ್ಮಲ್ಲಿರೋ ಯಾವುದೋ ಒಂದು ವಿದ್ಯೆ ಓಕೆ ನಿಮಗೆ ನಾವು ಸರೆಂಡರ್ ಆಗಬೇಕು ಅನ್ಸೋ ಹಂಗೆ ಮಾಡಬೇಕು, ವಿಚ್ ಐ ಜಸ್ಟ್ ಸಾ ಥ್ರೂ ಮಿಥಿಲಾ. ಹಾಗಾಗಿ ವಿತ್ 10+ years ಸ್ಪೆಷಲೈಸಿಂಗ್ ಇನ್ ಭಾರತೀಯ ಸ್ಪಿರಿಚುವಲ್ ವಿಸ್ಡಮ್ ಆ್ಯಂಡ್ ಹೋಲಿಸ್ಟಿಕ್ ಪರ್ಸ್ನಲ್ ಗ್ರೋತ್, ನೀವು ವಿದ್ಯಾರಂಭ ಗುರುಕುಲದ ಫೌಂಡರ್, 40,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸನ್ನು ಟ್ರೈನ್ ಮಾಡಿದ್ದೀರಾ. ಆ್ಯಂಡ್ ನಿಮ್ಮದು ಒಂದು ಮಿಷನ್ ಕೂಡ ಇದೆ, ಹರ್ ಘರ್ ಗುರುಕುಲ, ಅಂದರೆ ಪ್ರತಿಯೊಂದು ಮನೆಯಲ್ಲೂ ಗುರುಕುಲ ಇರಬೇಕು ಅನ್ನೋದು. ಅಂದರೆ ಇವತ್ತಿನ ಫಾಸ್ಟ್ ಪ್ರಪಂಚ ಮತ್ತು ಕಲೋನಿಯಲೈಸೇಷನ್ ಎಲ್ಲ ಆದಮೇಲೆ ಇವತ್ತು ಉಳ್ಕೊಂಡಿರೋ ಈ ಬೆರಕೆ ಪ್ರಪಂಚ, ವೆಸ್ಟು ಈಸ್ಟು ಮಧ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಇದೆಲ್ಲದರ ಮಧ್ಯನೂ ಒಂದು ಕ್ಲಾರಿಟಿ, ಒಂದು ತಿಳಿ ಇನ್ ಟರ್ಮ್ಸ್ ಆಫ್ ನಮ್ಮ ಹಳೆಯ ಶಕ್ತಿಯನ್ನು ನಾವು ಹೇಗೆ ಉಪಯೋಗಿಸ್ಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಏನ್ಷಿಯಂಟ್ ವಿಸ್ಡಮ್, ರೈಟ್ ನಾವು ಎಕ್ಸ್ಪ್ಲೋರಿಂಗ್ ಥರ್ಡ್ ಐ. ಐ ಥಿಂಕ್ ಐ ವುಡ್ ಲೈಕ್ ಟು ಸ್ಟಾರ್ಟ್ ಫ್ರಮ್ ಥರ್ಡ್ ಐ. ಹೌ ಡಿಡ್ ಶಿ ಡೂ ಇಟ್? ನೀವು ಹೇಳಿದ್ರಿ ಟ್ರೈನಿಂಗ್ ಅಂತ, ಏನು ಆ ಟ್ರೈನಿಂಗು? ಎಸ್, ಅದಕ್ಕೆ ನಮ್ಮಲ್ಲಿ ಒಂದು ಕೋರ್ಸನ್ನೇ ಮಾಡಿದ್ದೀವಿ, ಅದನ್ನು ಹೇಗೆ ಹೇಳ್ಕೊಡ್ಬೇಕು ಅಂತ. ಅಂದರೆ ಈ ಕೋರ್ಸ್ ಮಾಡಬೇಕಾಗಿದ್ದು ಅವಶ್ಯಕತೆ ಇರಲಿಲ್ಲ. ದಿಸ್ ಇಸ್ ಅ ನ್ಯಾಚುರಲ್ ಫಿನಾಮಿನನ್. ಅಂದರೆ ಥರ್ಡ್ ಐ ಅನ್ನೋದು ಸಹಜವಾಗಿದೆ, ಅದು ಸಹಜವಾಗಿ ಬಳಸಬೇಕು ಕೂಡ. ನೀವಾಗಲೇ ಅದಕ್ಕೆ ನಾ ಹೇಳಿದ್ದು, ಪ್ರತಿಯೊಂದು ಪ್ರಾಣಿನೂ ಬಳಸ್ಕೋತಾ ಇದೆ ಮನುಷ್ಯನ ಬಿಟ್ಟು ಅಂತ. ಆದರೆ ನಿಮಗೆ ಗೊತ್ತಿಲ್ಲದೆ ನೀವು ಬಳಸ್ತಾ ಇದ್ದೀರಾ. ಹೇಗೆ? ಎಷ್ಟೋ ಸಾರಿ ನಿಮಗೆ ರಾತ್ರಿ 12 ಗಂಟೆಗೋ 1 ಗಂಟೆಗೋ 2 ಗಂಟೆಗೋ 3 ಗಂಟೆಗೆ ಎಚ್ಚರ ಆದಾಗ ಯಾವುದೋ ವ್ಯಕ್ತಿ ಬಗ್ಗೆ ನೆನಪಾಗುತ್ತೆ, ಅಥವಾ ಯಾವುದೋ ವಿಷಯದ ಬಗ್ಗೆ ತುಂಬ ಆಳವಾಗಿ ಕ್ಲಾರಿಟಿ ಸಿಗುತ್ತೆ. ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ಬೆಳಗ್ಗೆ ಬಂದು ತುಂಬ ಸ್ಟ್ರಾಂಗಾಗಿ ಆ್ಯಕ್ಷನ್ ತೊಗೊತೀರ, ಅದು ವರ್ಕ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅದರ? ಸುಮಾರು ಸರಿಯಾಗಿರುತ್ತಾ? ಎನಿ ಎಕ್ಸಾಂಪಲ್ ನೀವು ಹೇಳ್ಬೋದಾ ಅದನ್ನು? ಒಂದು ಎಕ್ಸಾಂಪಲ್ ನಿಮಗೆ ತುಂಬ ನೆನಪಿದ್ರೆ. ಐ ಥಿಂಕ್ ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಲೈನ್ಸು, ಎಕ್ಸ್ಪ್ರೆಷನ್ನು ಎಲ್ಲ ಬೆಳಗ್ಗೆ ಏನೋ ಹೊಳೆದಿರುತ್ತೆ, ದೆನ್ ಸಡನ್ಲಿ ಎಲ್ಲ ವರ್ಕ್ ಆನ್ ಇಟ್. ಹೊಳೆದಿದ್ದು ಎಲ್ಲಿಂದ ಬಂತದು? ಐ ಥಿಂಕ್ ಐ ಹ್ಯಾವ್ ಮೈ ಓನ್ ಥಿಯರಿ. ನಾವು ಯಾವಾಗಲೂ ಅದು ಹೊಳಿತು ಅಂತೀವಿ ಹೊರತು ನಾವೇ ಇದು ಕಾಯಿನ್ ಮಾಡಿದ್ದು ಅಂತ ಎಲ್ಲದಕ್ಕೂ ಅನ್ನಲ್ಲ. ಯೋಚಿಸಿದ್ದು ಬೇರೆ, ಹೊಳೆದಿದ್ದು ಬೇರೆ. ಸೊ ಫ್ರಮ್ ದೇರ್ ಐ ಹ್ಯಾವ್ ಆಲ್ವೇಸ್ ರಿಯಲೈಸ್ಡ್. ಫಾರ್ ಎಕ್ಸಾಂಪಲ್, ಮೊನ್ನೆ ದ ಕ್ಲಾಸಸ್ ಎಕ್ಸಾಂಪಲ್ ಇಸ್ ಅ ವೆರಿ ಪರ್ಸ್ನಲ್ ಸ್ಟೋರಿ. ನಮ್ಮದೊಂದು ಸೀರಿಯಸ್ ಅಂತ ಇದೆ, ವೇರ್ ವಿ ಸೆಲ್ ಆರ್ ಸಾರೀಸ್. ವಿ ವಾಂಟೆಡ್ ಸಮ್ ಐಡಿಯಾಸ್ ಟು ಸೆಲ್ ಆರ್ ಪ್ಯೂರ್ ಸಾರೀಸ್. ನಮಗಾಗಲೇ ಬೇರೆ ಬೇರೆ ಏರಿಯಾದಿಂದ ಪ್ಯೂರ್ ಸಾರಿನ ಕೊಂಡ್ಕೊಳ್ಳೋ ಆಡಿಯನ್ಸ್ ಎಲ್ಲಿದ್ದಾರೆ ಗೊತ್ತು. ಔಟ್ ಆಫ್ ನೋ ವೇರ್ ಒಂದು ಸಡನ್ ಐಡಿಯಾ ಫ್ಲ್ಯಾಶ್ ಸೇಯಿಂಗ್ ದಟ್ ಆ ಪರ್ಟಿಕ್ಯುಲರ್ ಏರಿಯಾದವ್ರು ಬಂದರೆ ದೆನ್ ವಿಲ್ ಗಿವ್ ಅ ಸ್ಪೆಷಲ್ ಆಫರ್ ಅಂತ, ಫ್ರಮ್ ನೋ ವೇರ್. ಸೊ ನನಗೆ ಈ ಹೊಳೆಯೋದ್ರದ್ದು ಐಡಿಯಾ ಇಟ್ಸ್ ವೆರಿ ಕಾಮನ್, ಬಟ್ ಐ ಆಮ್ ಶೋರ್ ಇದನ್ನು ಹೇಳ್ತಿದ್ದಂಗೆ ತುಂಬ ಜನ ಆಡಿಯನ್ಸ್ಗೂ ಅವ್ರವ್ರ ಲೈಫ್ನಲ್ಲಿ ಅವ್ರಿಗೆ ಹೊಳೆದಿರೋದೆಲ್ಲ ಬರುತ್ತೆ. ಸೊ ನಾವು ದ ಕ್ವೆಶನ್ ನಾವು ಯು ಹ್ಯಾವ್ ಟು ಆನ್ಸರ್ ಇಸ್, ನಮಗೆ ಹೊಳೆಯತ್ತೆ ಗೊತ್ತು, ಹೆಂಗೆ ಹೊಳೆಯುತ್ತೆ? ಹಾಂ, ಯಾಕೆ ಹೊಳೆಯತ್ತೆ, ಎಲ್ಲಿಂದ ಬರ್ತಾ ಇದೆ ಅದು ಅಂತ. ದಟ್ಸ್ ದ ಕ್ವಶನ್. ವೆರಿ ಗುಡ್. ಅಂದರೆ ಅದಕ್ಕೆ ನಾವು ಇಂಟ್ಯೂಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅದಕ್ಕೆ ನಾವು ಅಂತರಾತ್ಮ ಅಂತ ಹೇಳ್ತೀವಿ, ಬೇರೆ ಬೇರೆ ಪದಗಳನ್ನು ಬಳಸ್ತೀವಲ್ಲ. ಸೊ ಆ ಯೋಚನೆಗಳು, ನಿಮ್ಮ ಯೋಚನೆಗಳು ಪಕ್ವವಾದಾಗ, ಅಂದರೆ ಎಲ್ಲ ಯೋಚನೆಗಳು ಬಂದಾಗಿ ಕೊಟ್ಟ ಕಡೆಯಾಗ ಒಂದು ಯೋಚನೆ ಉಳಿಯುತ್ತೆ. ಆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಯೋಚನೆ, ಇಟ್ ಈಸ್ ಕ್ಲೋಸ್ ಟು ಯುವರ್ ಆತ್ಮ. ಆತ್ಮ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ಇವಾಗ. ಎಲ್ಲದಕ್ಕೂ ನಾವು ಈಗ ಎಷ್ಟೋ ವಿಷಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಕ್ಲಾರಿಟಿ. ಓಕೆ, ಆ ವಿಷಯಗಳು ನಿಮ್ಮ ಆತ್ಮಕ್ಕೆ ಹತ್ತಿರ ಆಗ್ತವೆ, ನಿಮ್ಮ ಪರ್ಸ್ನಾಲಿಟಿಗೆ ಹತ್ತಿರ ಆಗಿರ್ತವೆ. ಹಾಗಾಗಿ ಆ ಯೋಚನೆಗಳು ಬಂದಾಗ ಅದು ಆಲ್ಮೋಸ್ಟ್ ಆ ಡಿಸಿಷನ್ ತೊಗೊಂಡಾಗ ನಿಯರೆಸ್ಟ್ ಆಗಿ ನೀವು ಅದನ್ನು ಸಕ್ಸಸ್ ಆಗ್ತೀರಾ. ಉದಾಹರಣೆ, ನಾನು ಜೀವನದಲ್ಲಿ ಯಾಕೆ ಹುಟ್ಟಿದ್ದೀನಿ ಅನ್ನುವ ಕ್ಲಾರಿಟಿ ಇದ್ದಾಗ, ಆ ಕ್ಲಾರಿಟಿ ಬೇಸಿಸ್ ಮೇಲೆ ನನಗೆ ಥಾಟ್ ಪ್ರೊಸೆಸ್ ಬರೋದು. ಗುರುವಾಗಿ ನನ್ನ ಕೆಲಸ ಏನಿಲ್ಲಿ, ಇಂಟರ್ವ್ಯೂವರ್ ಆಗಿ ನಿಮ್ಮ ಕೆಲಸ ಏನಿಲ್ಲ ಅನ್ನೋ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ?
ಆ ಕ್ಲಾರಿಟಿ ಇದ್ದಾಗ ಆ ಲೈನಲ್ಲೇ ನಿಮಗೆ ಥಾಟ್ಸ್ ಬರೋದು. ಆ ಲೇನಲ್ಲೇ ಇರ್ತೀವಿ. ಹೌದಲ್ಲ? ಸೊ ಹಾಗೆ ನಾನು ಈಗ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಇಂಟ್ಯೂಷನ್ ಹೆಂಗೆ ಬರುತ್ತೆ ಅಂತ. ಅಲ್ಲಿ ನಾವು ಡೈವರ್ಟ್ ಆದ್ವಿ. ಈಗ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಎಷ್ಟೋ ಸಾರಿ ಬೆಳಗ್ಗೆ ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಯಾವುದೋ ವ್ಯಕ್ತಿ ಬಗ್ಗೆ ಸಡನ್ ತುಂಬ ನೆನಪಂಬಿಡುತ್ತೆ. ಒಂದು 3-4 ಸರಿ ಆ ವ್ಯಕ್ತಿ ಬಗ್ಗೆ ನೆನಪಂಬಿಡುತ್ತೆ. ಆ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾರೆ ಅಥವಾ ನಿಮ್ಮ ಕಡೆ ಸಡನ್ನ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಆಗಿದೆಯಾ? ಅದನ್ನು ನಾವು ತುಂಬ ತಲೆ ಕೆಡ್ಸ್ಕೊಳ್ಳಲ್ಲ. ಬಂದರು ಬಿಡು, ಹೇ ನಾನು ಇವಾಗ ತಾನೇ ನಿಮ್ಮನ್ನು ನೆನೆಸ್ಕೊತಾ ಇದ್ದೆ, ನೀವು ಬಂದುಬಿಟ್ರಿ. ಅಥವಾ ಫೋನ್ ಮಾಡ್ತಾರೆ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇದು ನಾವು ಡೀಪ್ ಡೌನ್ ಮಾಡಿದಾಗ ಹೆಂಗೆ ಆಯಿತು ಅಂತ ನೋಡಿದಾಗ ಹೆಂಗಾಯ್ತಿದ್ದು. ಇದಕ್ಕೊಂದು ಸೈನ್ಸ್ ಇರಲೇಬೇಕಲ್ಲ. ಎಸ್, ವಾಟ್ ಇಸ್ ದ ಸೈನ್ಸ್ ಅಂತ. ಎಕ್ಸಾಕ್ಟ್ಲಿ. ಅವರ್ ಇಂಟ್ಯೂಷನ್, ಥರ್ಡ್ ಐ, ಅದು ಅದರದೇ ಆದ ಫ್ರೀಕ್ವೆನ್ಸಿಲಿ ವರ್ಕ್ ಮಾಡ್ತಾ ಇರತ್ತೆ. ಅಂದರೆ ನಿಮಗೆ ಗೊತ್ತಿಲ್ಲದೋ ವರ್ಕ್ ಮಾಡ್ತಾ ಇರುತ್ತೆ ಅದು ಯಾವಾಗ್ಲೂ. ನಾವು ಯೂಸ್ ಮಾಡಲಿ ಬಿಡಲಿ, ಹೌದು, ಅದರ ಆಕ್ಸೆಸ್ ನಮಗೆ. ನೀವು ಕೈ ಯೂಸ್ ಮಾಡ್ತಿದ್ದೀರಾ, ನಿಮಗೆ ಗೊತ್ತಿಲ್ಲದೇ ಕೈಯಲ್ಲಿ ಮೂವ್ಮೆಂಟ್ ಆಗ್ತಾ ಇರತ್ತೆ ಅಲ್ವಾ? ಆಟೋ ಪೈಲಟ್ ಮೋಡ್. ಅದು ಆಟೋ ಪೈಲಟ್ ಮಾಡೋದು ವರ್ಕ್ ಆಗ್ತಿರುತ್ತೆ. ಓ, ಡೈರೆಕ್ಷನ್ ಕೊಟ್ಟಾಗ ನೀವು ಕೈಯಲ್ಲಿ ನಿಧಾನವಾಗಿ ಬರೀಬೋದು. ಥರ್ಡ್ ಡೈರೆಕ್ಷನ್ ಕೊಟ್ಟಾಗ ಇವತ್ತೇನು ಡೆಮೋ ನೋಡಿದ್ರೆ ಅದಾಗುತ್ತದೆ. ಥರ್ಡ್ ಐ ಡಿರೆಕ್ಷನ್. ಎಕ್ಸಾಕ್ಟ್ಲಿ. ಯು ಆರ್ ಗಿವಿಂಗ್ ಎ ಡೈರೆಕ್ಷನ್ ಟು ಥರ್ಡ್ ಐ, ವಾಟ್ ಯು ನೀಡ್ ಇಟ್. ನೌ ದ ಕ್ವಶನ್ ಈಸ್, ನಿಮ್ಗೆ ಎಷ್ಟೋ ಸಾರಿ ಹೇಳಿದೆ ನಿಮಗೆ, ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗ ಅದು ಬರುತ್ತೆ ಅಂತ. ಈಗ ನಮ್ಮ ಅಡ್ವಾನ್ಸ್ ಪ್ರೋಗ್ರಾಮ್ ಮಾಡ್ತೀವಿ ನಾವಲ್ಲಿ. ನಾವು ಫಸ್ಟು ಪವರ್ ಆಫ್ ಥರ್ಡ್ ಅಂತ ಮಾಡ್ತೀವಿ. ಅದಾದಮೇಲೆ ಹನುಮಾನ್ ಯೋಗ ಅಂತ ಮಾಡ್ತೀವಿ. ಹನುಮಾನ್ ಯೋಗದಲ್ಲಿ ನಾವು ಅಡ್ವಾನ್ಸ್ಡ್ ಬ್ಲೈಂಡ್ ಫೋಲ್ಡ್ ಆ್ಯಕ್ಟಿವಿಟೀಸ್ನ ಹೇಳ್ಕೊಡ್ತೀವಿ. ಅಲ್ಲಿ ವ್ಯಕ್ತಿ ಯಾವುದೇ ಪ್ಲೇಸಲ್ಲಿರಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಮಗು ಯಾವುದೇ ಮೂಲೆಯಲ್ಲಿರಲಿ, ಆ ವ್ಯಕ್ತಿ ಆ ಮಗುಗೆ ಗೊತ್ತಿರಬೇಕು ಮೊದಲೇ. ಅಪ್ಪನೋ ಅಮ್ಮನೋ ಅಣ್ಣನೋ ತಂಗಿನೋ ಚಿಕ್ಕಪ್ಪನೋ ದೊಡ್ಡಮ್ಮನೋ ಅಜ್ಜನೋ ಅಜ್ಜಿನೋ ಅವ್ರಿಗೆ ಹೇಳ್ಬೇಕು ಈಗ ಅವರು ಏನು ಮಾಡ್ತಿದ್ದಾರೆ, ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟಾಗಿ ನೆರೆಕ್ಟ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂತ. ಇಲ್ಲೇ ಕೂತ್ಕೊಂಡು ಆಬ್ವಿಯಸ್ಲಿ. ಈಗ ನೋಡಿರಲ್ಲ, ಈಗ ನೀವು ನನ್ನ ಮಗಳು ಇಲ್ಲೇ ಕೂತ್ಕೊಂಡು ಕಂಪ್ಲೀಟ್ ವಾಲ್ ಆ ಕಡೆ ಹೋಗಿ ಅವಳಿಗೆ ಬಣ್ಣ ಹೇಳೋದಲ್ಲ. ಸೊ ನಾವು ಬರೀ ಬಾಲ್ ಅಷ್ಟೇ ಅಲ್ಲ, ಅವಳು ಏನು ವಸ್ತು ಕೊಟ್ಟರು ಅದನ್ನು ಸ್ಕ್ಯಾನ್ ಮಾಡ್ಬೋದು. ಬಟ್ ಟೈಮ್ ಜಾಸ್ತಿ ಬೇಕು. ಉದಾಹರಣೆಗೆ ಎಷ್ಟು ಟೈಮ್ ಯೂಶಲಿ ಸ್ಕ್ಯಾನಿಂಗ್? ಒಂದು 10-15 ನಿಮಿಷ ಬೇಕಾಗ್ತದೆ. ಓ, ಮಾಡಿದ್ರೆ ಅವ್ರನ್ನ ಕೂರಿಸಿ ಟ್ರಾನ್ಸ್ಗೆ ಕಳಿಸಿ ಹೇಳಿಸಿದ್ರೆ ಖಂಡಿತವಾಗ್ಲೂ ಅಲರ್ಟ್ ಮಾಡ್ತಾರೆ. ಸರಿ. ಬಟ್ ತುಂಬ ಎಕ್ಸ್ಪೆರಿಮೆಂಟ್ ಅದ್ರ ಬಗ್ಗೆ ಮಾಡಲ್ಲ, ಕಾರಣ ಅದು ತುಂಬ ಎನರ್ಜಿ ಡ್ರೈನ್ ಆಗುತ್ತೆ ಮಕ್ಕಳಿಗೆ. ಆ ವಯಸ್ಸಿಗೆ ಬಟ್ ಸಾಧ್ಯತೆಗಳಿದೆ. ಮಾಡಿದ್ದೀವಿ, 100 ಮಾಡಿದ್ದೀವಿ. ಓ, ಸೊ ಹಾಗಿದ್ರೆ ಥರ್ಡ್ ಐ ಅನ್ನೋದು ಅದು ಸದಾ ಓಪನ್ ಇರುತ್ತೆ. ಅದು ನಮಗೆ ಯೂಸ್ ಮಾಡೋಕ್ಕೆ ಗೊತ್ತಿದ್ದಾಗ ಮಾತ್ರ ಚಾನಲೈಸ್ ಮಾಡಿ ಒಂದಿದ್ರ ಮೇಲೆ ಫೋಕಸ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಸೊ ಈಗ ಇದನ್ನು ಫೋಕಸ್ ಮಾಡೋದು ಹೇಗೆ, ಇದು ಯಾವ ವಯಸ್ಸಿನಲ್ಲಿ ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಊಹೆ. ಲೈಕ್ ಅಂದರೆ ಬದುಕಿರೋರೆಲ್ಲರೂ ವಯಸ್ಸೇ ಇಲ್ಲ ಇದಕ್ಕೆ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದೋ ಹಿರಿಯರವರೆಗೂ ಥರ್ಡ್ ಐ ಆಕ್ಸೆಸ್ ಇರುತ್ತೆ. ನಾವು ಹೌ ಟು ಆ್ಯಕ್ಟಿವೇಟ್ ಇಟ್? ಈಗ ವೆರಿ ಗುಡ್ ಕ್ವಶನ್. ಥರ್ಡ್ ಐ ಇದೆ, ಎಲ್ಲಿವರೆಗೂ ಅದು ಬಳಕೆ ಮಾಡ್ಬೋದು, ಎಲ್ಲಿವರೆಗೂ ನಾವು ಹೇಳ್ಕೊಡ್ತೀವಿ ಅಂತ ಕೇಳಿದಾಗ ನಾವು 6 ವರ್ಷದಿಂದ 16 ವರ್ಷದ ಮಕ್ಕಳಿಗೆ ಮಾತ್ರ ಹೇಳ್ಕೊಡ್ತೀವಿ. ಓ, ನಮ್ದೆಲ್ಲ ಟ್ರೈನ್ ಮಿಸ್ ಆಗೋಗಿದೆ ಹಂಗಿದ್ರೆ. ಎಕ್ಸಾಕ್ಟ್ಲಿ, ದ ವೆರಿ ಗೋಲ್ಡನ್ ಏಜ್ ದಟ್ ಮಿಸ್ ರೇಟ್. ಮತ್ತು ನೀವು ಒಂದು ಕ್ವಶನ್ ಕೇಳ್ಬೋದು, ಕ್ರಾಸ್ ಕ್ವಶನ್ ಕೇಳ್ಬೋದು, ಅಲ್ಲ ಥರ್ಡ್ ಇದೆ ಅಂತ ಹೇಳ್ತೀರಾ, ಮತ್ತೆ ಯಾಕೆ 16 ವರ್ಷದ ಮೇಲೆ ಹೇಳ್ಕೊಡೋಕ್ಕಾಗಲ್ಲ ಅಂತ ಕ್ವಶನ್ ಬಂದ್ಬಿಡುತ್ತೆ. ಲಾಜಿಕಲ್ ಕ್ವಶನ್ಸ್. ತುಂಬ ಜನ ನಿಮೀಗ ಇಂಟರ್ವ್ಯೂ ನೋಡೋರಿಗೆ ಸಿಕ್ಕಾಪಟ್ಟೆ ಕೂತಲಾಗಿರುತ್ತೆ ಬ್ಲೈಂಡ್ ಫೋಲ್ಡ್ ಆ್ಯಕ್ಟಿವಿಟಿ, ನಾನು ಕಲಿಬೇಕು. ಓ, ದೆಲ್ ಡಿಸಪಾಯಿಂಟ್. ನಾವು ಕಲಿಯೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕಲಿಯೋಕ್ಕಾಗತ್ತೆ. ಯಾವುದೇ ನಮ್ಮಲ್ಲಿ 55 ವರ್ಷ 65 ವರ್ಷ ಇರೋರು ಕೂಡ ಬಂದು ಕಲ್ತಿದ್ದಾರೆ. ರಿಸಲ್ಟ್ ಇಷ್ಟರ ಮಟ್ಟಿಗೆ ಬರಲ್ಲ. ಯಾಕೆ ಅಂದರೆ ನೀವು ನನ್ನ ಮಗಳು ಜಂಪ್ ಮಾಡಿದಾಗ ನೀವು ಮಾಡೋಕ್ಕಾಗತ್ತಾ? ಆಗಲ್ಲ. ನನ್ನ ಮಗಳು ತುಂಬ ಓಡಾಡ್ತಾಳೆ, ಹಾರಾಡ್ತಾಳೆ, ಆ ಥರ ನೀವು ಮಾಡೋಕ್ಕಾಗತ್ತಾ? ಎಳೆ ವಯಸ್ಸಲ್ಲಿ ಎಕ್ಸಾಕ್ಟ್ಲಿ ಫಿಸಿಕಲ್ ಬ್ಯಾರಿಯರ್ಸ್ ಇರುತ್ತೆ. ಅಲ್ಲ, ಸೈನ್ಸ್ ಇದು ಫಿಸಿಕಲ್ ಬ್ಯಾರಿಯರ್ ಮಾಡುತ್ತೆ ನಮ್ಮನ್ನು. ನನ್ನ ಮಗಳು ಕುಣಿದಾಡಾಗ ನೀವು ಕುಣಿದಾಡಿದ್ರೆ ನಮ್ಮ ಅಮ್ಮಗೆ ಸ್ವಲ್ಪ ತಲೆ ಸರಿ ಇಲ್ಲ, ದೊಡ್ಡವ್ರು ಹಂಗೆ ಕುಣಿತಾರೆ ಅಂತ ಯು ಮೆಂಟಲಿ ಅಕ್ಯುಮುಲೇಟೆಡ್ ದಟ್. ಅಂದರೆ ಆ ಕಂಡೀಷನಿಂಗ್ ಎಲ್ಲ ಹಾಕಿ ಗೋಡೆಗಳು ಕಟ್ಕೊಂಡ್ಬಿಟ್ಟಿದ್ದೀವಿ. ಎಕ್ಸಾಕ್ಟ್ಲಿ. ಅಂದರೆ ಅಲ್ಲ,
ಹಂಗೆ ಅನ್ನೋದಕ್ಕಿಂತ ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ನಾನು. ದೇರ್ ಇಸ್ ಎ ಫಿಸಿಕಲ್ ಬ್ಯಾರಿಯರ್, ದೇರ್ ಇಸ್ ಎ ಮೆಂಟಲ್ ಬ್ಯಾರಿಯರ್. ಬೋತ್. ಅಂದರೆ ಈಗ ನಾವು 10-12 ವರ್ಷ ಇದ್ದಾಗ ನನ್ನ ಬಾಡಿಯ ಸ್ಥಿತಿ ಎಲ್ಲದಕ್ಕೂ ಒಗ್ಕೊಳ್ಳುತ್ತೆ. ವಯಸ್ಸಾದಂಗೆ ಒಗ್ಕೊಳ್ಳಲ್ಲ, ಫಿಸಿಕಲ್ ಕೂಡ ಸಾಧ್ಯ ಆಗಲ್ಲ. ಅದೇ ರೀತಿ ಥರ್ಡ್ ಐ ಸುತ್ತಲೂ ನಿಯೋಕೋರ್ಟೆಕ್ಸ್ ಏರಿಯಾ ಅನ್ನೋದು ಫಾರ್ಮ್ ಆಗುತ್ತೆ. ಅದು ಲಾಜಿಕಲ್ಲಾಗಿ ಕ್ವಶನ್ ಮಾಡೋ ಸ್ಟಾರ್ಟ್, ಇದು ಹೆಂಗೆ ಸಾಧ್ಯ, ಇದು ಸಾಧ್ಯನಾ ಅನ್ನೋ ಕ್ವಶನಲ್ಲೇ ಇರುತ್ತೆ. ಅದನ್ನು ಬ್ರೇಕ್ ಮಾಡಿ ಥರ್ಡ್ ಐನ ಆ್ಯಕ್ಟಿವೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಾಧನೆ ಮಾಡೋರಾಗುತ್ತಾ? ಆಗುತ್ತೆ. ಸಾಧನೆ ಮಾಡೋಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀನಿ, ಕಲಿಬೋದು. ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. 16 ವರ್ಷವರೆಗೂ 100% ಆಗುತ್ತಾ? 1000% ಗ್ಯಾರಂಟಿ ಆಗುತ್ತೆ. ಎಷ್ಟು ದಿನ ತಗೊಳುತ್ತೆ? 1 ದಿನದಲ್ಲಿ ಆಗ್ಬೋದು, 30 ದಿನ ಆಗ್ಬೋದು, ಆಗುತ್ತೆ. ಯಾಕೆ ಡಿಫ್ರೆನ್ಸ್ ಆಗುತ್ತೆ? ಎನರ್ಜಿ. ಒಬ್ಬೊಬ್ರದ್ದು ಎನರ್ಜಿ ಒಂದೊಂದು ಥರ ಇರುತ್ತೆ. ಸ್ಕೂಲಲ್ಲಿ ಟೀಚರ್ ಒಬ್ಬರೇ, ವಾತಾವರಣ ಒಂದೇ, ಟೀಚರ್ ಹೇಳ್ಕೊಡೋ ರೀತಿನೇ ಒಂದೇ. ಒಬ್ಬ 35 ಮಾರ್ಕ್ಸ್ ತೆಗಿತಾನೆ, ಒಬ್ಬ 100 ಮಾರ್ಕ್ಸ್ ತೆಗಿತಾನೆ. ಅದಕ್ಕೆ ಯಾಕೆ ಅಂತ ಕ್ವಶನ್ ಕೇಳ್ತೀವ? ಇಲ್ಲ. ಯಾಕೆ? ಅಟೆನ್ಷನ್ನು, ಆ ಮಗುವಿನ ಸ್ಥಿತಿ, ಆ ಮಗುವಿನ ಆಸಕ್ತಿ ಎಲ್ಲವೂ ಆಗುತ್ತೆ. ಇದೇ ರೀತಿ ಮಕ್ಕಳಲ್ಲಿ ಆಸಕ್ತಿ, ಇದು ಫೋಕಸ್ ಮಾಡಬೇಕು. ಫೋಕಸ್ ಅಂದರೆ ಏನು? ಥರ್ಡ್ ಐ ಅಂದರೆ ಏನು? ಥರ್ಡ್ ಐ ಯಾವಾಗಲೂ ಇರುತ್ತೆ, ಕೆಲಸ ಮಾಡ್ತಾನೆ ಇರುತ್ತೆ. ಮೈಂಡ್ಸಲ್ಲಿ ಇರ್ತಕ್ಕಂಥ ಥಾಟ್ ಪ್ರೋಸೆಸ್ಸನ್ನು ಕಡಿಮೆ ಮಾಡಿದಾಗ ಮಾತ್ರ ಅದು ಆಪ್ಟಿಮಲ್ ವೇಲು ವರ್ಕ್ ಮಾಡುತ್ತೆ. ಆವಾಗ ಮಾತ್ರ ಈ ಥರ ಬ್ಲೈಂಡ್ ಆ್ಯಕ್ಟಿವಿಟೀಸ್ ರಿಸಲ್ಟ್ ಬರುತ್ತೆ. ಇದರಿಂದ ನಾವು ಇದನ್ನು ಮಕ್ಕಳಲ್ಲಿ ಏಕಾಗ್ರತೆ ಜಾಸ್ತಿ ಆಗಲಿಕ್ಕೆ ಇದನ್ನು ಬಳಸ್ಕೊಳ್ತೀವಿ. ಒಂದು ಸಾರಿ ಮಕ್ಕಳು ಕಲ್ತ್ಬಿಟ್ರೆ 100% ಏಕಾಗ್ರತೆ ಆಗಿಬಿಡ್ತಾರೆ, ಶಾಂತರಾಗ್ತಾರೆ, ಆತ್ಮಾವಲೋಕನ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ತಾರೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಇಲ್ಲಿ ಒಂದು ಹಾಡನ್ನು ನಾಪಿಸ್ಕೋಬೇಕು ನಾನು. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಐ ಥಿಂಕ್ ಕುವೆಂಪುರವ್ರದ್ದು ಇರಬೇಕಿತ್ತು. ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ, ಸ್ವೀಕರಿಸು ಓ ಗುರುವೆ ಅಂತರಾತ್ಮ. ಕವಿಗಳು ಐ ಥಿಂಕ್ ಎಲ್ಲರೂ ಅವ್ರವ್ರ ಕಾಲದಲ್ಲಿ ಅನುಭವ ಪಟ್ಟಿರೋದೇ ಇದು. ಇವತ್ತು ನಾವು ಬೇರೆ ಪದಗಳನ್ನು ಉಪಯೋಗಿಸಿ ಇಂಟ್ಯೂಷನ್ನು, ಥರ್ಡ್ ಐ ಅಂತ ಹೇಳ್ತಾ ಇದ್ದೀವಿ. ಸೊ ನೌ ದ್ಯಾಟ್ ವಿ ನೋ ಇದು ಇವತ್ತಿಂದಲ್ಲ, ಎಲ್ಲ ಕಾಲಕ್ಕೂ ಇದರ ರುಚಿ ನೋಡಿದವ್ರು ಇದ್ದಾರೆ. ನಾವು ಹ್ಯಾವ್ ಟು ಅಡ್ರೆಸ್ ಪುಟಾಣಿ ಮಕ್ಕಳಿಗೆ ಎಸ್ಪೆಷಲಿ ಆ್ಯಂಡ್ ಮಕ್ಕಳಿರೋವಂಥ ಪೇರೆಂಟ್ಸ್ ನೋಡ್ತಾ ಇರೋರಿಗೆ ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಟು ಆ್ಯಕ್ಸಸ್ ದಿಸ್ ಥರ್ಡ್ ಐ? ನಾವು ಅದಕ್ಕೆ ಆನ್ಲೈನ್ ಕೋರ್ಸ್ನೇ ಮಾಡಿಬಿಟ್ಟಿದ್ದೀವಿ. ಯಾರು ಬೇಕಾದರೂ ಪ್ರಪಂಚದಾದ್ಯಂತ ನಮಗೆ ಇವತ್ತು 40,000 ಮಕ್ಕಳಿದು ಟ್ರೈನಪ್ ಮಾಡಿದ್ದೀವಿ. ನಮ್ಮದು ಆಲ್ಮೋಸ್ಟ್ ಒಂದು 40ಕ್ಕಿಂತ ಜಾಸ್ತಿ ಕಂಟ್ರಿಗಳಲ್ಲಿ ಮಕ್ಕಳು ಮನೇಲೇ ಕೂತ್ಕೊಂಡು ಕಲಿತಿದ್ದಾರೆ. ಸೊ ದಿಸ್ ಇಸ್ ಎ ಪ್ರೋಗ್ರಾಮ್, ಇಟ್ಸ್ ಕಾಲ್ಡ್ 31 days ಪ್ರೋಗ್ರಾಮ್, ದಿ ಪವರ್ ಆಫ್ ಥರ್ಡ್ ಐ. ಅದಕ್ಕೆ ನಾವು ಸಂಪೂರ್ಣವಾಗಿ ಒಂದು ಕರಿಕ್ಯುಲಮ್ ರೆಡಿ ಮಾಡಿದ್ದೀವಿ ಗುರುಕುಲದ ಪದ್ಧತಿ ಆಧಾರದ ಮೇಲೆ. ಅಂದರೆ ಉದಾಹರಣೆಗೆ ಗುರುಕುಲದ ಏನು ಹೇಳ್ಕೊಡ್ತಾಯಿದ್ರು, ಸೊ ಆ ಪದ್ಧತಿಯ ಅನುಸಾರವಾಗಿ ಆ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ಅಂದರೆ ಇದು ಕೇವಲ ಬ್ಲೈಂಡ್ ಫೋಲ್ಡ್ ಆ್ಯಕ್ಟಿವಿಟೀಸ್ ಹೇಳ್ಕೊಡೋಂಥದ್ದಲ್ಲ. ಬ್ಲೈಂಡ್ ಫೋಲ್ಡ್ ಆ್ಯಕ್ಟಿವಿಟೀಸ್ ಕಲಿತು ಏನೂ ಮಾಡೋಕ್ಕಾಗಲ್ಲ. ಆದರೆ ಅದರ ಕಲ್ತು ಆದಮೇಲೆ, ಆತ್ಮ ಸಾಕ್ಷಾತ್ಕಾರ ಆದಮೇಲೆ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಅದನ್ನು ನಾವು ಹೇಳ್ಕೊಡ್ತೀವಿ. ದೇಹ ಶುದ್ಧಿ, ಮನಸ್ಸು ಶುದ್ಧಿ, ಪ್ರಾಣ ಶುದ್ಧಿ ಮಾಡ್ಕೋಬೇಕು. ನಾನು ಯಾಕೆ ಈ ಭೂಮಿಯಲ್ಲಿ ಹುಟ್ಟಿದ್ದೀನಿ, ಪರ್ಪಸ್, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅನ್ನುವ ಅರಿವು ಮಕ್ಕಳಿಗೆ ಸ್ಟಾರ್ಟ್ ಆಗ್ತದೆ. ಅದು ನಿಮಗೆ ಕಣ್ಣಿಗೆ ಕಾಣಲ್ಲ, ಮಕ್ಕಳು ಎಕ್ಸ್ಪ್ರೆಸ್ ಮಾಡಲ್ಲ ಅದನ್ನು. ಬಟ್ ಆದರೆ ಅದು ಇಂಟರ್ನಲಿ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಪೇರೆಂಟ್ಸ್ಗೆ ತಾಳ್ಮೆ ಬೇಕು. ಬಟ್ ಇಮಿಡಿಯೇಟಾಗಿ ಮಕ್ಕಳಲ್ಲಿ ಏನು ಕಾಣುತ್ತೆ ಅಂತ ಹೇಳಿದ್ರೆ ಪೇರೆಂಟ್ಸ್ ನೋಡ್ಬೋದು. ಅಂದರೆ ಕಾಮ್ ಆಗ್ತಾರೆ. ಅಮ್ಮ ಹುಷಾರಿಲ್ಲದೆ ಮಲ್ಕೊಂಡಾಗ, ಅಮ್ಮ ಯಾಕೆ ಮಲ್ಕೊಂಡಿದ್ಯಾ, ನೀರು ಕೊಡಲ ಅಂತ ಕೇಳ್ತಾರೆ. ಇದೇ ಹೊತ್ತು ಬೇಕಾಗಿದ್ದು. ಮನುಷ್ಯರ ಸಂಬಂಧಗಳಲ್ಲಿ ಬೆಲೆಗಳಿಲ್ಲ, ತುಂಬಾ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಎಲ್ಲೊಂದು ಕಡೆ ಬ್ರೇಕ್ ಹಾಕಬೇಕು. ಬ್ರೇಕ್ ಹಾಕಬೇಕು ಅಂತ ಹೇಳಿದ್ರೆ ಗ್ರೋತನ್ನು ಬ್ರೇಕ್ ಹಾಕಬೇಕಾಗಿಲ್ಲ. ಜೀವನದ ಪದ್ಧತಿಗೆ ವಾಪಸ್ ಬರಬೇಕು ಅಂತ ಹೇಳಿದ್ರೆ, ಮೂಲಕ್ಕೆ ಬರಬೇಕು ಅಂತ ಹೇಳಿದ್ರೆ ಬ್ರೇಕ್ ಹಾಕಿ ಬರಲೇಬೇಕು. ಆದರೆ ನಾವು ಈ ಗುರುಕುಲ ಪದ್ಧತಿಯಲ್ಲಿ ಆನ್ಲೈನಲ್ಲಿ ಹೇಳ್ಕೊಡ್ತೀವಿ. 6 ರಿಂದ 16 ವರ್ಷದ ಮಕ್ಕಳು ಯಾರಾದರೂ ಜಾಯ್ನ್ ಆಗ್ಬೋದು. Wake up to fresh ideas. Repose. ಸೊ ಇದರ ರಿಕ್ವೈರ್ಮೆಂಟ್ಸ್ ಏನೇನು? ಅಂದರೆ 6 ರಿಂದ 16 ಒಂದು ಓಕೆ, ಇದು ಬಿಟ್ಟರೆ ಬೇರೆ ಏನಾದರೂ ಇದೆಯಾ? ಏನೂ ಇಲ್ಲ. ಯಾವ ದೇಶ, ಯಾವ ಭಾಷೆ, ಯಾವ ಧರ್ಮ. ಸೊ ಫಸ್ಟ್ ಫ್ಯೂ
ಕೋರ್ಸ್ನ ಕೆಲವು ದಿನಗಳು ಹೆಂಗಿರುತ್ತೆ? 31 ಡೇಸ್ ಅಲ್ವಾ? ಸೊ ಫಸ್ಟ್ ಡೇ ಏನಿರುತ್ತೆ? ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟು ಮಕ್ಕಳಿಗೆ ನಾವು ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತೀವಿ, ಧ್ಯಾನ ಪದ್ಧತಿಗಳು ಹೇಳ್ಕೊಡ್ತೀವಿ, ಮನಸ್ಸು ಶಾಂತ ಆಗಲಿಕ್ಕೆ ಬೇಕಾಗಿದ್ದ ಎಲ್ಲ ಯೋಗ ಪ್ರಕ್ರಿಯೆಗಳನ್ನು ಹೇಳ್ಕೊಡ್ತೇವೆ. ಅದಾದ ಮೇಲೆ ಪಂಚಕೋಶಗಳ ಶುದ್ಧಿ ಮಾಡಿಸ್ತೇವೆ. ಅಂದರೆ ಅನ್ನಮಯ ಕೋಶ, ತಾತ್ರಿಯ ಉಪನಿಷತ್ತಲ್ಲಿ ಹೇಳಿರೋ ಪ್ರಕಾರ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಮನುಷ್ಯ ಎಲ್ಲರೂ ಆನಂದವಾಗಿರಕ್ಕೆ ಬಯಸ್ತೀವಲ್ಲ ನಾವಲ್ಲ. ಈ ಆನಂದದ ಸ್ಥಿತಿಗೆ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಡೈರೆಕ್ಟಾಗಿ ಹೋಗಿ ಪ್ರಯತ್ನ ಮಾಡ್ತಾರಲ್ಲ. ದೇ ವಾಂಟ್ ಟು ಡೈರೆಕ್ಟ್ಲಿ ಜಂಪ್ ಇನ್ ಟು ದ ಆನಂದಮಯ ಕೋಶ. ಬಟ್ ನೋ ಬಡಿ ವಾಂಟ್ ಟು ಕ್ರಾಸ್ ದಿಸ್ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ. ಹೌ ಟು ಕ್ರಾಸ್? ಅದನ್ನು ನೀವು ಟ್ರೈನಿಂಗ್ ಜಾಯ್ನ್ ಆಗಬೇಕು. ಸೊ ಈ ಅನ್ನಮಯ ಕೋಶ ಅಂದರೆ ಯೂಶಲಿ ಅನ್ನಮಯ ಕೋಶ ಅಂತ ಕೇಳಿದ್ರೆ ಅಲ್ಲ, ನನಗೆ ಯಾಕೆ ಅಂದರೆ ಇದು ಲಾಂಗ್ ಪ್ರೋಸೆಸ್ ಟು ಟೆಲ್ ಯು. ಜಸ್ಟ್ ಇನ್ ಒನ್ ಲೈನ್. ಅನ್ನಮಯ ಕೋಶ ಅಂತ ಹೇಳಿದಂದರೆ ದೇಹವನ್ನು 5 ಲೇಯರ್ ಆಗಿ ಮಾಡಿದ್ವಿ ನಾವು ತಾಯ್ತ್ರಿಯ ಉಪನಿಷತ್ತಲ್ಲಿ. ಫಸ್ಟ್ ಲೇಯರ್, ಔಟ್ ಮೋಸ್ಟ್ ಲೇಯರ್, ಒಂದು ಬಾಳೆಹಣ್ಣಿನ ಸಿಪ್ಪೆ ಅಂದ್ಕೊಂಡ್ರೆ ಔಟ್ ಮೋಸ್ಟ್ ಲೇಯರ್ ಇದೆ ಅನ್ನಮಯ ಕೋಶ, ಪ್ರೊಟೆಕ್ಟ್ ಲೇಯರ್ ಅಲ್ಲ. ಈ ಸಿಪ್ಪೆ ಇಲ್ಲಾಂದರೆ ಬಾಳೆಹಣ್ಣಿಂದು ಕಷ್ಟ ಆಗ್ತಿತ್ತಲ್ಲ ಒಳಗಡೆ ಪಲ್ಪ್ದು. ಅದೇ ರೀತಿ ಈ ದೇಹವನ್ನು ನಾವು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಅನ್ನ ಅಂದ್ರೇನು? ಫುಡ್. ನಾವೇನು ತಿಂತೀವಿ ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಫಸ್ಟ್ ತುಂಬ ಗೊಂದಲ ಮಾಡಲ್ಲ. ಐ ವಿಲ್ ಮೇಕ್ ಇಟ್ ವೆರಿ ಸ್ಟ್ರೈಟ್. ತಿನ್ನೋದ್ರಲ್ಲಿ ಜೀವ ಇರಬೇಕು. ಅಂದರೆ ವೆರಿ ಸಿಂಪಲ್. ಈ ಪ್ರತಿಯೊಂದು ಈ ನಮ್ಮ ದೇಹ ಪೂರ್ತಿ, ನೀವು ಹುಟ್ಟಿದಾಗ ಎಷ್ಟು ಕೆ ಜಿ ಇದ್ರಿ? ಒಂದು 3 kg 2 kg ಇದ್ರಿ. ಇವತ್ತೊಂದು 50-60 kg ಆಗಿದ್ದರೆ ಅದು ಅಕ್ಯುಮುಲೇಷನ್ ಹೆಂಗಾಯಿತು? ಈ ಎಲ್ಲ ಸೆಲ್ಗಳಿಗೆ ಜೀವ ಇದೆ, ಒಪ್ಕೊಳ್ತಿರಲ್ಲ? ಈಚ್ ಆ್ಯಂಡ್ ಎವ್ರಿ ಸೆಲ್ ಹ್ಯಾದ್ ಅ ಜೀವ. ನಮ್ಮಲ್ಲಿ 72,000 ನಾಡಿಗಳಿದ್ದಾವೆ, ಅದೆಲ್ಲದಕ್ಕೂ ಜೀವ ಇದೆ. ಆ ಫಾರ್ಮೇಷನ್ ಜೀವ ಹೆಂಗಾಯಿತು? ಫುಡ್ ದಟ್ ವಿ ಈಟ್. ಈ ಫುಡ್ಡೇ ಸರಿಯಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸೆಲ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತಾ? ಇದನ್ನು ಶುದ್ಧಿ ಮಾಡ್ಕೋಬೇಕು. ಅಂದರೆ ಮಕ್ಕಳಿಗೆ ಹೇಳ್ಕೊಡೋದು ಜಂಕ್ ಫುಡ್ಡನ್ನು ತಿನ್ನಬಾರ್ದು. ಜಂಕ್ ಫುಡ್ಡು ಮತ್ತು ಡೆಫಿನೇಷನ್ಸ್ ಇದೆ, ಭಾಳ ಕಷ್ಟ ಆಗಿಬಿಡುತ್ತೆ. ನೀವು ಅದನ್ನು ತುಂಬ ಕಷ್ಟ. ಬಟ್ ಒಂದು ಲೈನ್ ಹೇಳಬೇಕಂತ ಹೇಳಿದ್ರೆ ಏನು ತಿಂತೀರಾ ಅನ್ನೋದ್ರ ಬಗ್ಗೆ ಅರಿವಿರಬೇಕು. ಅದಕ್ಕೆ ಜೀವ ಇರಬೇಕು. ಜೀವ ಇರಬೇಕು. ಈ ಉದಾಹರಣೆಗೆ ಆರೆಂಜಿಗೆ ಜೀವ ಇದೆ. ಹಾಂ, ಫ್ರಿಜ್ಜಲ್ಲಿ ಇಟ್ಬಿಟ್ಟು 8 ದಿನ ಇಟ್ಬಿಟ್ಟು ಫ್ರೋಸನ್ ಮಾಡ್ತಿದ್ರೆ ಅದಕ್ಕೆ ಜೀವ ಇಲ್ಲ. ಸೊ ಯು ಆರ್ ಈಟಿಂಗ್ ಸಮಥಿಂಗ್ ಜಂಕ್. ಅದಕ್ಕೆ ಹೇಳಿದ್ನು ಜಂಕ್ ಫುಡ್ ಡೆಫಿನೇಷನ್ ಬದಲಾಗ್ಬಿಡುತ್ತೆ. ದಟ್ಸ್ ಅ ವೆರಿ ವೈಡರ್ ಟಾಪಿಕ್. ಸರಿ. ಸೊ ಆ್ಯಪಲ್ನ ತೊಗೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರೆಶ್ ಅಂತ ಕಟ್ ಮಾಡಿಕೊಟ್ರೆ ಯು ಆರ್ ಈಟಿಂಗ್ ಸಮಥಿಂಗ್ ಅ ಪಾಯ್ಸನ್. ದೆನ್ ಹೌ ಟು ಈಟ್ ರೈಟ್? ಇವತ್ತಿನ ನಾಗರಿಕತೆ ಮತ್ತು ಇಂಡಸ್ಟ್ರಿಯಲೈಸೇಷನ್ ಆಗಿರೋ ಕಾಲದಲ್ಲಿ ಎಲ್ಲವೂ ಸಾಧ್ಯ. ಇಟ್ ಇಸ್ ಓನ್ಲಿ ದ ಮೈಂಡ್ ಸೆಟ್. ಸಾಧ್ಯ ಇಲ್ಲೋ ಅನ್ನೋದು ಭ್ರಮೆ, ಇವನ್ ಇಲ್ಯೂಷನ್. ಫಸ್ಟ್ ಯು ಟು ಕಮ್ ಔಟ್ ದಟ್ ಕ್ವಶನ್, ಈಸ್ ಇಟ್ ಪಾಸಿಬಲ್? ಕ್ವಶನ್, ಆರ್ ಯು ರಿಯಲ್ ನೀಡ್ ಇಟ್? ನೆಸೆಸಿಟಿ ಈಸ್ ಅ ಮದರ್ ಆಫ್ ಇನ್ವೆನ್ಷನ್. ನಿಮಗೆ ಬೇಕು ಅಂದರೆ ಅದು ಪಡ್ಕೊಳ್ತೀರಿ, ಹುಡುಕ್ತೀರಾ. ನಾವು ನೆಪ ಕೊಡ್ತಾ ಬಂದ್ಬಿಟ್ಟಿದ್ದೀವಿ, ಎಕ್ಸ್ಕ್ಯೂಸಸ್. ಸೊ ಅನ್ನಮಯ ಕೋಶವನ್ನು ಶುದ್ಧಿ ಮಾಡ್ಕೋಬೇಕು. ಅದಾದಮೇಲೆ ಎಕ್ಸಸೈಸಸ್ನ ಮಾಡಬೇಕು. ಬಾಡಿನ ಪ್ರತಿಯೊಂದು ಜಾಯಿಂಟ್ಸ್ ಎಕ್ಸಸೈಸ್ ಆಗಬೇಕು ಬೆಳಗ್ಗೆ ಎದ್ದ ತಕ್ಷಣ. ಇಲ್ಲ ಅಂದರೆ ರೋಗ ಗ್ಯಾರಂಟಿ 101%. ಇವೆರಡು. ಇದಾದಮೇಲೆ ಪ್ರಾಣಮಯ ಕೋಶ, ಪ್ರಾಣ ಶುದ್ಧಿ ಮಾಡ್ಕೋಬೇಕು ಪ್ರಾಣಾಯಾಮಗಳ ಮುಖಾಂತರ. ಅನುಲೋಮ ವಿಲೋಮ ಭ್ರಾಮರಿ ಯಾವುದು ಮಾಡಬೇಕು? ಹೊಸಬರಿಗೆ ಭಾಳ ಇದೆ. ಸ್ಟಾರ್ಟ್ ವಿತ್ ದ ಉಜ್ಜಯಿ ಪ್ರಾಣಾಯಾಮ. ಹೆಂಗದು? ನೇರವಾಗಿ ಕೂತ್ಕೋಬೇಕು. ಉಸಿರನ್ನು ನಿಧಾನವಾಗಿ ಮೂಗಿನ ಮುಖಾಂತರ ತಗೋಬೇಕು. ಇಲ್ಲಿವರೆಗೂ ನಾಭಿ ಕೇಂದ್ರದವರೆಗೂ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಿಡ್ಕೋಬೇಕು. ನಿಧಾನವಾಗಿ ಉಸಿರನ್ನ ಬಿಡಬೇಕು. ಅದು ಉಜ್ಜಯಿ ಪ್ರಾಣಾಯಾಮ. ಎಷ್ಟು ಮಾಡಬೇಕು? ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ಗಿಂತ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕು. ಈಗ ನಿಮಗೆ ತುಂಬ ಗೊಂದಲ ಆಗಿದೆ ಅಂದ್ಕೊಳ್ಳಿ. ನೀವೀಗ ಒಂದು ಇಂಟರ್ವ್ಯೂ ಮಾಡ್ತಾಯಿದ್ದೀರಾ, ತುಂಬ ಗೊಂದಲ ಆಗಿದೆ ಅಂದ್ಕೊಳ್ಳಿ. ಒಂದು 10 ಸಾರಿ ಉಜ್ಜಯಿ ಪ್ರಾಣಾಯಾಮ ಮಾಡಿ. ಆಟೋಮೆಟಿಕಾಗಿ ನೀವು ಕಂಪ್ಲೀಟ್ಲಿ ಕಾನ್ಷಿಯಸ್ಸಿಗೆ ಬಂದುಬಿಡ್ತೀರ, ಈ ಪ್ರೆಸೆಂಟ್ ಮೂಮೆಂಟಿಗೆ ಬಂದುಬಿಡ್ತೀರ. ನೀವು ಟ್ರೈ ಮಾಡಬೇಕಾದ್ರೆ ಇದನ್ನೇ ಬಾಕ್ಸ್ ಬ್ರೀದಿಂಗ್ ಅಂತಾರಲ್ಲ, ಅದೇನಾ ಇದು?
ಬಾಕ್ಸ್ ಬ್ರೀತಿಂಗ್. ಅದೇ ಅಂದರೆ 4 ಕೌಂಟ್ ಎಕ್ಸಾಂಪಲ್ ಕೊಡೋದಾದರೆ 4 ಕೌಂಟ್ ಉಸಿರು ಎಳ್ಕೋಬೇಕು, 4 ಹಿಡಿಬೇಕು, ಮತ್ತೆ 4 ಕೌಂಟ್ಸ್ ಬಿಡಬೇಕು, ಇರ್ಬೋದು ಇರ್ಬೋದು. ಮತ್ತೆ ಅದಕ್ಕೆ ನಾವು ಉಜ್ಜಯಿ ಇದಕ್ಕೆ ಶಾಸ್ತ್ರೀಯವಾಗಿ ನಿಮಗೆ ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಅಂದರೆ ವಿನ್ನಿಂಗ್ ದ ಲೈಫ್. ನೀವು ಉಸಿರಾಡ್ತಿಲ್ಲ, ಈಗ ನೀವು ಜೀವಿಸ್ತಾ ಇದ್ದೀರಾ. ಉಸಿರಾಡೋದಕ್ಕೂ ಜೀವಿಸೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಉಸಿರಾಟ ಅಂದರೆ ನಮ್ಮ ಪ್ರಾಣದ ಬಗ್ಗೆ ನಿಮಗೆ ಅರಿವಿರಬೇಕು. ಯು ಟು ಕಾನ್ಷಿಯಸ್ಲಿ ಬ್ರೀತ್. ನಾನೀಗ ಮಾತಾಡುವಾಗ ನನ್ನ ಬ್ರೀತನ್ನು ಅಬ್ಸರ್ವ್ ಮಾಡ್ತಾರೆ. ಐ ಆಮ್ ಜಸ್ಟ್ ಕಾನ್ಷಿಯಸ್ಲಿ ಬ್ರೀತಿಂಗ್, ಟೇಕಿಂಗ್ ದ ಬ್ರೀತ್ ಇನ್ ಹೇಲ್, ಹೋಲ್ಡಿಂಗ್ ಫಾರ್ ಸಮ್ ಟೈಮ್ ಆ್ಯಂಡ್ ಸ್ಲೋಲಿ ರಿಲೀಸಿಂಗ್ ಇಟ್. ಯು ಟು ಕಾನ್ಷಿಯಸ್ಲಿ ಡೂ ದಿಸ್. ಆಗ ಮಾತ್ರ ಮನುಷ್ಯ ಸ್ಥಿತಪ್ರಜ್ಞನಾಗ್ತಾನೆ. ಸ್ಥಿತಪ್ರಜ್ಞೆ ಯಾಕೆ ಆಗಬೇಕು ಅಂತ ಮತ್ತೆ ಕ್ವಶನ್ ಕೇಳೋಕೆ ನೀವು. ಸ್ಥಿತಪ್ರಜ್ಞೆ ಆದ ಮಾತ್ರ ದೇಹ ಮತ್ತು ಮನಸ್ಸು ಒಂದೇ ಕಡೆ ಹರಿಯುತ್ತೆ. ದೇಹ ಮತ್ತು ಮನಸ್ಸು ಒಂದೇ ಕಡೆ ಹರಿದರೆ ಮಾತ್ರ ಪ್ರಪಂಚದಲ್ಲಿ ವಿಶ್ವಮಟ್ಟದ ನಾಯಕ ಆಗ್ಬೋದು. ಅಂದರೆ ಏನು ಅಂದ್ಕೊಂಡಿದ್ರೆ ನಾನು ಆಗ್ಬೋದು. ಬಿಕಾಸ್ ಯು ಹ್ಯಾವ್ ಕ್ಲಾರಿಟಿ. ಮೈಂಡ್ ಈಸ್ ಸಪೋರ್ಟಿಂಗ್ ಆ್ಯಂಡ್ ಬಾಡಿ ಸಪೋರ್ಟಿಂಗ್ ಆ್ಯಂಡ್ ವಾಟ್ ಈಸ್ ಹೋಲ್ಡಿಂಗ್ ಯು? ನಥಿಂಗ್ ಈಸ್ ಹೋಲ್ಡಿಂಗ್ ಯು. ಎಷ್ಟೋ ಸಾರಿ ಏನೋ ಅಂದ್ಕೊಳ್ತಿರ್ತೀವಿ, ತಲೆಯಲ್ಲಿ ಏನೋ ಓಡ್ತಾ ಇರತ್ತೆ ಅಲ್ವಾ? ಎಷ್ಟೋ ಸಾರಿ ಆಗ್ತಾ ಇರತ್ತೆ. ನಿಜ. ಯಾಕೆ ನೀವು ಪ್ರಾಣಾಯಾಮನ ಮಾಡ್ತಾಯಿಲ್ಲ? ಪ್ರಾಣಾಯಾಮವನ್ನು ಪ್ರತಿ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು. ಇವತ್ತು 40 ನಿಮಿಷಕ್ಕೊಂದು ಪೀರಿಯಡ್ ಮಾಡಿದ್ದಾರೆ. 40 ನಿಮಿಷಕ್ಕೆ ಯಾಕೆ ಪೀರಿಯಡ್ ಮಾಡಿದೆ ಗೊತ್ತಾ? ಅದಾದಮೇಲೆ ಏನು ಕಲ್ತ್ರೂ ಇಲ್ಲ, 40 ನಿಮಿಷಕ್ಕೆ ಒಂದು ಸಾರಿ ನಮ್ಮ ಇಡ ಅಂಡ್ ಪಿಂಗಳ ಡಿಸ್ಟರ್ಬೆನ್ಸ್ ಆಗುತ್ತೆ. ಪೈಪ್ ಸ್ಟಕ್ ಆಗ್ತದೆ, ಪ್ರಾಣಶಕ್ತಿ ಹರಿವಾಗಲ್ಲ. ಪ್ರತಿ 40 ನಿಮಿಷಕ್ಕೆ ಒಂದ್ಸರಿ ನೀವು ಅನುಲೋಮ ವಿಲೋಮ ಮಾಡಬೇಕು. ಟೆಕ್ನಿಕಲಿ ನೀವು ಅಬ್ಸರ್ವ್ ಮಾಡಿ, ಕ್ಲೋಸ್ ಅಬ್ಸರ್ವ್ ಮಾಡಿ ಹಿಡ್ಕೊಂಡ್ರೆ ಯಾವುದೋ ಒಂದು ಮೂಗು ಉಸಿರಾಡ್ತಿರಲ್ಲ. ಇಂಟರಪ್ಷನ್ ಆಫ್ ದ ಫ್ಲೋ. ದಟ್ ಮೀನ್ಸ್ ಪ್ರಾಣಶಕ್ತಿ ಬಾಡಿಗೆ ಹರಿತಾ ಇಲ್ಲ ಅಂತ ಅರ್ಥ. ಅವಾಗ ಮೈಂಡ್ ಆ್ಯಂಡ್ ಬಾಡಿ ಕೋರ್ಡಿನೇಷನ್ ಆಗ್ತಾ ಇಲ್ಲ. ಸೊ ಇಮಿಡಿಯೇಟಾಗಿ ಮಾಡಬೇಕಾಗಿರೋದು ನಾಡಿ ಶೋಧನ ಪ್ರಾಣಾಯಾಮ ಎವ್ರಿ 40 ಮಿನಿಟ್ಸ್ ಫ್ರಮ್ ದ ಮಾರ್ನಿಂಗ್. ಸೂರ್ಯ ಉದಯ ಆದಮೇಲೆ, ಸೂರ್ಯದ ಉದಯದ ಸಮಯದಲ್ಲಿ ಇಡ ಮತ್ತು ಪಿಂಗಳಗಳು ಆಪ್ಟಿಮಲ್ ಸ್ಟೇಜಲ್ಲಿ ಇರ್ತವೆ. ಆಪ್ಟಿಮಲ್ ಸ್ಟೇಜ್ ಎರಡು ತುಂಬ ಚೆನ್ನಾಗಿ ವರ್ಕ್ ಆಗ್ತಿರುತ್ತೆ. ಆವಾಗ ಒಂದ್ಸರಿ ಮಾಡ್ಕೋಬೇಕು. ಅದಾದಮೇಲೆ 40 ನಿಮಿಷಕ್ಕೊಂದ್ಸರಿ ಮಾಡ್ಕೋಬೋದು. ಇವತ್ತರ ಬ್ಯುಸಿ ಲೈಫ್ಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನೀವೆಲ್ಲ ಮಾಡ್ತೀರಾ ಅಂತ. ಬಟ್ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ನಾನು ಸೇರಿಸ್ಕೊಂಡು ಹೇಳ್ತೀನಿ. ಮಾಡಿದ್ರೆ ಒಳ್ಳೆಯದು. ನಾವೆಲ್ಲ ಜಾಸ್ತಿ ಮಾಡ್ತೀವಿ, ಯಾವಾಗ ಸಮಯ ಆಗುತ್ತೆ ಅವಾಗ ಮಾಡ್ತೀವಿ. ಸೊ ಅದಕ್ಕಿಂತ ಹೆಚ್ಚಾಗಿ ನಾಡಿ ಶೋಧನ ಪ್ರಾಣಾಯಾಮ ಆಗಿಲ್ಲ ಅಂತ ಹೇಳಿದ್ರೆ ಉಜ್ಜಯಿ ಪ್ರಾಣಾಯಾಮ. ನೀವು ಯಾರು ಸುಮ್ಮನೆ ಹಿಂಗೆ ಕೂತ್ಕೋಬೋದು, ಯಾವುದು ಗೊತ್ತಾಗೋದಿಲ್ಲ ನೀವು ಮಾಡ್ತಾ ಇರೋದು. ಜಸ್ಟ್ ನನ್ನ ಸೌಂಡ್ ನನಗೆ ಕೇಳಿಸಲ್ಲ, ನಿಮ್ಮ ಉಸಿರಾಟ ಸೌಂಡ್ ನಿಮಗೆ ಕೇಳಿಸ್ಬಾರ್ದು ಅದನ್ನು ಮಾಡುವಾಗ. ದಟ್ ಮಚ್ ಸ್ಲೋ ಆ್ಯಂಡ್ ಸ್ಟಡಿ ದಟ್ ಯು ಟು ಡೂ ಇಟ್. ಸೊ ಇಲ್ಲಿಗೆ ಬಂತು ಏನು ಮಾಡ್ತಾ ಇದ್ವಿ ಅಂತ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು. ವಿಜ್ಞಾನಮಯ ಕೋಶ, ಮನೋಮಯ ಕೋಶ. ಮನಸ್ಸನ್ನು ಶುದ್ಧಿ ಇಟ್ಕೋಬೇಕಂತ ಹೇಳಿದ್ರೆ ಯಾವಾಗಲೂ ಪಾಸಿಟಿವ್ ಥಿಂಕರ್ ಇರಬೇಕು. ಅಫರ್ಮೇಷನ್ ಬರೀಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಎಷ್ಟು ಟೈಮ್ ಆಯಿತು, ಏನು ಬ್ಯುಸಿಸ್ ಇದೆ, ಇವತ್ತೇನು ಪ್ರೋಗ್ರಾಮ್ ಇದೆ ನೋಡೋಕ್ಕಿಂತ ನೋಡೋ ಬದಲಾಗಿ ಜಸ್ಟ್ ಡೂ ಅ ಸಿಂಪಲ್ ಅಫರ್ಮೇಷನ್ಸ್. ಲೈಕ್ ಇವತ್ತು ನಾನೇನು ಮಾಡಬೇಕು, ನಾನೇನು ಮಾಡಬಲ್ಲೆ ಅನ್ನೋ ಕ್ವಶನ್ಸನ್ನು ಸರಿಯಾಗಿ ಒಂದು 4-5 ಸರಿ ಡೀಪ್ ಬ್ರೀತ್ ತೊಗೊಂಡಾಗ ಯು ಗೋಟ್ ಟು ಸೆಟ್ ಅ GPS ಫಾರ್ ದ ನೆಕ್ಸ್ಟ್ 12 hours ಸೊ ದಟ್ ಯು ನಾಟ್ ಗೋಯಿಂಗ್ ಔಟ್ ಆಫ್ ದ ವೇ. ಟ್ರ್ಯಾಕಲ್ಲಿ ಇರ್ತೀರಾ? ಅದು ಮನಸ್ಸನ್ನು ಯಾವಾಗಲೂ ಚೆನ್ನಾಗಿ ಇಟ್ಕೋಬೇಕು. ಇಸ್ ಮೆಡಿಟೇಷನ್ ಆಲ್ಸೋ ಪಾರ್ಟ್ ಆಫ್ ದಿಸ್? ಇಲ್ಲ, ಇಲ್ಲ. ಜಸ್ಟ್ ಸಿಂಪ್ಲಿ ಅಫರ್ಮೇಷನ್ಸ್ ಆರ್ ವಿಜುವಲೈಸೇಷನ್. ಮಕ್ಕಳಿಗೆ ಈಗ ಟಾಪರ್ ಆಗಬೇಕು ಅಂದ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ಟಾಪರ್ ಆಗಬೇಕು ಅಂತ ಕೇಳ್ಕೊಬಾರ್ದು, ನಾನು ಟಾಪರ್ ಆಗಿಬಿಟ್ಟಿದ್ದೀನಿ ಅನ್ನೋ ಭಾವದಲ್ಲಿ ಹೇಳಬೇಕು. ಆ ಭಾವ ತುಂಬ ಭಕ್ತಿಯಿಂದ, ಭಾವದಿಂದ ಹೇಳ್ಕೋಬೇಕು. ನಾನು ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ನಾನು ಒಳ್ಳೆ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಅನ್ನೋ ಭಾವದಲ್ಲಿ ಹೇಳಬೇಕು. ಒಬ್ಬ ಒಳ್ಳೆ ಗೃಹಿಣಿ ಮನೆಯಲ್ಲಿ, ಐ ಆಮ್ ಎ ವೆರಿ ಗುಡ್ ವುಮೆನ್, ಐ ಆಮ್ ಅ ಹೌಸ್ ವೈಫ್, ನನ್ನ ಜವಾಬ್ದಾರಿ ಇದು, ಅದನ್ನು ತುಂಬ ಖುಷಿದೆ ಅನ್ನೋ ಭಾವದಲ್ಲಿ ಹೇಳಬೇಕು. ಯಾಕೆ ಇದು ಯಾವಾಗಲೂ ಆಗಿರೋ ಹಾಗೇ ಹೇಳೋದು ನಿಮ್ಮ ಪ್ರಕಾರ? ಓಕೆ, ಯದ್ಭಾವಂ ತದ್ಭವತಿ. ಯಾವ ಭಾವದಲ್ಲಿ ಇರ್ತೀರೋ ಅದೇ ಆಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ. ಇನ್ನು ಡೀಪ್ ಡೌನ್ ಅಂತ ಕೇಳಿದಾಗ ಮೈಂಡು ರೆಟಿಕ್ಯುಲರ್ ಆ್ಯಕ್ಟಿವೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ, RAS ಅಂತ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಯೋಚನೆಯಲ್ಲಿ ಇರ್ತೀರಲ್ಲ, ಆ ಯೋಚನೆಗೆ ಸಂಬಂಧಪಟ್ಟಂಥ ವಿಷಯಗಳು ಮಾತ್ರ ಮೈಂಡ್ ಗ್ರಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ.
ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನೇ ಮೇಂಟೈನ್ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನೇ ಮಾಡ್ತೀರಾ. ಯಾಕೆಂದರೆ ಯುವರ್ ಮೈಂಡ್ ಈಸ್ ವರ್ಕಿಂಗ್ ಆನ್ ದ ರೆಟಿಕ್ಯುಲರ್ ಆಕ್ಟಿವೇಷನ್ ಸಿಸ್ಟಮ್, ಆಟೋಮ್ಯಾಟಿಕ್ಲಿ ಕ್ಯಾಪ್ಚರ್ ಮಾಡುತ್ತೆ. ರೆಟಿಕ್ಯುಲರ್ ಆಕ್ಟಿವೇಷನ್ ಸಿಸ್ಟಮ್ activation system. ಅಂದರೆ ಎಕ್ಸಾಂಪಲ್, ನೀವು ಕಾರು ಕಲಿಯುವಾಗ ಗೇರ್ಲಿದೆ, ಸ್ಟೇರಿಂಗ್ಲಿದೆ, ಸೈಡ್ ಮಿರರು, ಹಂಗೆ ಹಿಂಗೆ ನೋಡ್ತಾ ಇರ್ತೀರ, ಕರೆಕ್ಟ್ ಅಲ್ಲ? ಕಲ್ತಾದಮೇಲೆ ನೋಡ್ತೀರಾ, ಗೊತ್ತಿಲ್ಲದೇ ಸ್ಟೇರಿಂಗ್ ಹೋಗ್ತಿರ್ತೀರಾ, ಗೊತ್ತಿಲ್ಲದೇ ಗೇರ್ ಚೇಂಜ್ ಮಾಡ್ತೀರಾ, ಗೊತ್ತಿದ್ದರೆ ಸೈಡ್ ಮೇಲೆ ನೋಡ್ತೀರಾ, ಗೊತ್ತಿದ್ದರೆ ಫೋನಲ್ಲಿ ಮಾತಾಡ್ತೀರಾ, ಬಟ್ ಗಾಡಿ ಹೋಗ್ತಾ ಇರುತ್ತೆ. ಆಟೋ ಪೈಲಟ್ ಮಾಡಿ ಬಂದ್ಬಿಡುತ್ತೆ ಮನಸ್ಸು, ದೇಹ ಎಲ್ಲ. ಇದು ಆಗಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸೆಟ್ ಮಾಡಬೇಕು ಇಂಟೆನ್ಷನನ್ನು. ಅದನ್ನು ನಾವು ಮಕ್ಕಳಲ್ಲಿ ಮಾಡ್ತೀವಿ. ದಟ್ ಇಸ್ ಅ ವೆರಿ ಪವರ್ಫುಲ್ ಇನ್ ಅವರ್ ಪ್ರೋಗ್ರಾಮ್. ಮಕ್ಕಳು ಆಟೋಮೆಟಿಕ್ ಅಲೈನ್ ಆಗಿಬಿಡ್ತಾರೆ. ಇಂಟೆನ್ಷನ್ ಸೆಟ್ಟಿಂಗ್ ಪ್ರೋಗ್ರಾಮ್ ನೋಡಿ, ಇಂಟೆನ್ಷನ್ ಸೆಟ್ ಮಾಡ್ಬೇಕು ಮಕ್ಕಳಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಬೈದು ಎಬ್ಸೋದು ಅವರನ್ನು, ಗಾಡಿ ಎಬ್ಸೋದು, ಹೇಳು ಸ್ಕೂಲಿಗೆ ಲೇಟ್ ಆಯಿತು ಅಲ್ವಾ? ಆ ತಪ್ಪನ್ನು ಯಾವತ್ತೂ ಮಾಡಬಾರ್ದು. ಮತ್ತೆ ಅವರು ತುಂಬ ಡಿಸ್ಟರ್ಬೆನ್ಸ್ ಆಗಿ ಹೇಳ್ಬಿಟ್ರೆ ಅವ್ರು ಇಡೀ ದಿನ ಕಿರಿಕಿರಿ ಮಾಡ್ತಾರೆ. ಇನ್ಸ್ಟೆಡ್ ಏನು ಹೆಂಗೆ ಎಬ್ಬಿಸ್ಬೇಕು, ಹೇಗೆ ಇರಬೇಕು ಅವ್ರ ಜೊತೆ? ರಾತ್ರಿ ಮಲಗುವಾಗ ಇಂಟೆನ್ಷನ್ ಸೆಟ್ ಮಾಡಬೇಕು. ರಾತ್ರಿ ಸಾಯಂಕಾಲ ಮಲಗು 7 ಗಂಟೆ ಮುಂಚೆ ಊಟ ಮಾಡಿರಬೇಕು. ನಿದ್ದೆ ಡಿಸ್ಟರ್ಬ್ ಆಗಿರುತ್ತೆ. ಅವ್ರು ಯಾಕೆ ಬೆಳಗ್ಗೆ ಬೇಕಲ್ಲ ಅಂದರೆ ರಾತ್ರಿ 11 ಗಂಟೆ ಊಟ ಮಾಡೋದು. ಡೈಜೆಸ್ಟಿವ್ ಸಿಸ್ಟಮ್ ಆ್ಯಕ್ಟಿವ್ ಇರುತ್ತೆ, ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಆ ಇಂಟೆನ್ಷನ್ ಸೆಟ್ ಮಾಡಿದ್ರೆ ದಿನಪೂರ್ತಿ ಆ ಮಕ್ಕಳು ಅಲೈನ್ ಆಗಿಬಿಡ್ತಾರೆ. ನೀವು ಹಿಂದೆ ರಾಜರ ಮಕ್ಕಳು ತೆಗೆದಾಗ ಮಂದಿ ಮಾಗದರು ಅಂತ ಇರ್ತಾಯಿದ್ರು. ನೀವು ರಾಜ ಬರ್ತಿದ್ದಂಗೆ ರಾಜ ಆದಿರಾಜ, ರಾಜಕುಲ ತಿಲಕ, ರಾಜ ಗಂಭೀರ್ಯ ಅಂತ ಯಾಕೆ ಹೇಳ್ತಾಯಿದ್ರು? ಅವ್ರಿಗೂ ಇವರು ಒಂಥರ ಅವ್ರು ಏನಂತ ಅಫರ್ಮೇಷನ್ ಥರ ಇವ್ರು ಹೇಳಿ ಹೇಳಿ ಅವ್ರನ್ನ ಅಲ್ವಾ? ಓಹೋ ಹೋ ಹೋ ವಾವ್, ಡೀಪ್. ಸುಮ್ಮನೆ ಹೇಳ್ತಾಯಿದ್ರು ಅದನ್ನು. ಅವರಿಗೆ ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿದ್ದೀರಲ್ಲ ಹೇಳೋಕ್ಕೆ. ಮಕ್ಕಳು 4 ವರ್ಷದಿಂದ ಮೇಲ್ಗಡೆ ಮಕ್ಕಳು ಬೆಳಗ್ಗೆ ಹೇಳೋದನ್ನೇ ಕಾಯ್ತಾಯಿದ್ರು ಅವರು ಸೇವಕರು. ಎದ್ದ ತಕ್ಷಣ, ಹೇ ರಾಜಾದಿರಾಜ, ನೀನು ಈ ದೇಶವನ್ನು ಉಳಿಸೋಕ್ಕೆ ಹುಟ್ಟಿದ್ದು, ನೀನು ಇಂಥ ಪರಂಪರೆಯವನು, ನಿನ್ನ ತಂದೆ ತಾಯಿ ನಿಮ್ಮ ಅಜ್ಜ ಮುತ್ತಜ್ಜ ಅಂತಂಥ ವೀರ ಕೆಲಸಗಳನ್ನು ಮಾಡಿದ್ದಾರೆ, ಜನರಿಗೋಸ್ಕರನೇ ಅವರು ಇದ್ದರು, ನೀನು ಜನರಿಗೋಸ್ಕರ ಹುಟ್ಟಿದೆಯಾ, ನೀನೊಂದು ಕ್ಷತ್ರಿಯ ನೀನು ಅಂತ ಹೇಳಿ 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 ಎಬ್ಬಿಸ್ತಾಯಿದ್ರು. ಆ ವಿಷಯಗಳನ್ನು ಕೇಳಿದ ಮಗು ಏನಾಗಬಾರ್ದು. ಅರ್ಥ ಆಯ್ತಲ್ಲ? ಇದನ್ನು ಸೇವಕರು ಮಂದಿ ಮಗದರು ಮಾಡ್ತಾಯಿದ್ರು, ತಾಯಿನೇ ಮಾಡ್ತಾಯಿದ್ಲು, ಸ್ವತಃ ರಾಜನೇ ಮಾಡ್ತಾಯಿದ್ದ. ಇವತ್ತಿನ ಕಾಲಕ್ಕೆ ನಾನು ನಿಮ್ಮನ್ನು ಮತ್ತೆ ಮನೋಮಯ ಕೋಶಕ್ಕೆ ಬಂದರೆ ವಾಪಸ್ಸು ತಂದೆ ತಾಯಿಗಳು ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ, ಹೇಳು ಮಗನೇ, ಯು ಆರ್ ಎ ಗುಡ್ ಸ್ಟೂಡೆಂಟ್, ವಾವ್ ವೆರಿ ನೈಸ್ ಅಂತ ಹೇಳಿಸ್ಬೇಕು. ಫಸ್ಟಿಗೆ ಕಷ್ಟ ಆಗಿಬಿಡುತ್ತೆ. ಇಲ್ಲ ಗುರುಜಿ, ನಾನು ಭಾಳ ಪ್ರಯತ್ನ ಮಾಡಿದೆ, ಇದೆಲ್ಲ ಆಗಲ್ಲ ಗುರುಜಿ. ಯುವರ್ ಇಂಟೆನ್ಷನ್ ಈಸ್ ನೋ ಸ್ಟ್ರಾಂಗ್. ಇಂಟೆನ್ಷನ್ ಸ್ಟ್ರಾಂಗ್ ಇದ್ದರೆ ನೀವು ಮಾಡ್ತೀರ. ನನ್ನ ಮಗು ನನ್ನ ಜವಾಬ್ದಾರಿ. ತಂದೆ ತಾಯಿಗಳು ತುಂಬನೇ ಬೇಕಾಬಿಟ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಮಕ್ಕಳನ್ನು. ಐ ಹ್ಯಾವ್ ಟು ಸೇ ದಿಸ್ ವೆರಿ ಸ್ಯಾಡ್. ಕಾರಣ ಬ್ಯುಸಿ ಲೈಫ್, ಟೈಮೇ ಇಲ್ಲಲ್ಲ. ಅಮ್ಮ ಆಫೀಸ್ಗೆ ಹೋಗ್ಬೇಕು, ಅಪ್ಪ ಆಫೀಸ್ಗೆ ಹೋಗ್ಬೇಕು, ಟೈಮೇ ಇರಲ್ಲ. ಅವ್ರದ್ದು ಪ್ರೀತಿನ ಮಾತಾಡ್ಸೋಕ್ಕೆ ಟೈಮಿಲ್ಲ ಬೆಳಗ್ಗೆ. ಬಿಕಾಸ್ ಅವ್ರದ್ದು ಬೇಕು ಅಂತ ಮಾಡ್ತಾಯಿಲ್ಲ, ವ್ಯವಸ್ಥೆ ನಂಗೆ ಮಾಡ್ಕೊಂಬಿಡಿ. ಸಿ, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ ಹಿಯರ್, ಬಟ್ ವಿ ಆರ್ ಇನ್ ದ ವಿಶ್ವ ಸರ್ಕಲ್. ಆ ವಿಷ ಬರ್ತಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಹೊರಡೆ ಬರೋಕ್ಕಾಗುತ್ತಾ? ಆಗತ್ತೆ. ಹೌ ಸ್ಟ್ರಾಂಗ್ಲಿ ಯು ವಾಂಟ್ ಟು ಕಮ್ ಔಟ್ ಈಸ್ ಅ ಕ್ವಶನ್. ಆಗಲ್ಲ ಅನ್ನೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ಪ್ರೀತಿಯಿಂದ ಎಬ್ಬಿಸಿ. ಯಾಕಂತೇಳಿದ್ರೆ ದೇ ಆರ್ ಯುವರ್ ಲೆಗಸಿ. ಆ್ಯಂಡ್ ನಾಟ್ ಜಸ್ಟ್ ದೇಟ್ಸ್ ಆಲ್ಸೋ ದ ಸೊಸೈಟೀಸ್ ಅಸೆಟ್ ಆಗಬೇಕು, ನಾಟ್ ಅ ಲಯಬಿಲಿಟಿ ಟು ಅಲ್ವಾ? ನೀವು ಅವರನ್ನು ಹೆಂಗೆ ಬೇಕಾಗಿ ಬೆಳೆಸಿದ್ರೆ ದೇ ಬಿಕಮ್ ದ ವಿಲನ್ ಟು ದ ಸೊಸೈಟಿ. ಪ್ರತಿಯೊಂದು ಒಂದು ಮರ, ಒಂದು ಜೀವ ಕೊಟ್ಟ ಕಡೆಯಾದದೊಂದು ಆಸೆ ಗೊತ್ತಾ, ಅದನ್ನೆಷ್ಟು ಸಂತತಿನ ಉಳಿಸ್ಕೋಬೇಕು ಅನ್ನೋದು ಪ್ರಾಣಿ ಪಕ್ಷಿಗಳು ಅಬ್ಸರ್ವ್ ಮಾಡಿ ಕೊನೆಯವರೆಗೂ ಹೋರಾಡ್ತವೆ. ಮನುಷ್ಯ ನಾವು ಭಾಳ ತಪ್ಪು ಮಾಡ್ತಾಯಿದ್ದೇವೆ ವಿಷಯಗಳು ಬಂದಾಗ. ನಿಮ್ಮ ಮಗು ವೀಕ್ ಆದರೆ, ನಿಮ್ಮ ಮಗು ಎಸ್ಪೆಷಲಿ ಹೆಣ್ಣು ಮಗು ವೀಕ್ ಆದರೆ, ಆ ಮಗು ನೆಕ್ಸ್ಟ್ ದೊಡ್ಡಳು ಆದಮೇಲೆ ಅವರು ಜೀವ ಕೊಡೋ ಮಗು ಎಷ್ಟು ಡೆಲಿಕೇಟ್ ಆಗಿರುತ್ತೆ. ದ ಸ್ಟ್ರಾಂಗರ್ ದ ಸೀಡ್, ದ ಸ್ಟ್ರಾಂಗರ್ ದ ಅರ್ತ್, ದ ಸ್ಟ್ರಾಂಗರ್ ದ ಪ್ಲ್ಯಾಂಟ್. ಎಸ್ ಆರ್ ನೋ?
ಸೊ ಹಾಗೆ ತಾಯಿ ತಂದೆ ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್ ಅಂತಂದ್ರೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಆ್ಯಂಡ್ ಎನರ್ಜೆಟಿಕಲಿ 4 ಭಾವಗಳು ಒಂದೇ ಕಡೆ ಹೇಳ್ತಾ ಇರಬೇಕು. ಆ ರೀತಿಯಾಗಿ ಬೆಳೆಸ್ತಿಲ್ಲ ಅಂದರೆ ನಿಮ್ಮ ಮಕ್ಕಳನ್ನು ಜವಾಬ್ದಾರಿನ ಮರ್ತುಬಿಟ್ಟಿದ್ದೀವಿ ನಾವೆಲ್ಲ. ಅದಕ್ಕೆ ಕಾರಣ ಹೆಂಗೆ ಗೊತ್ತಾ? ಆತ್ಮಸಾಕ್ಷಾತ್ಕಾರ ಆಗ್ತಿಲ್ಲ. ತಾಯಿಯಾಗಿ ನನ್ನ ಕೆಲಸ ಏನು, ತಂದೆಯಾಗಿ ನನ್ನ ಕೆಲಸ ಏನು, ಆಫೀಸಲ್ಲಿ ಎಂಪ್ಲಾಯಿಗೆ ನನ್ನ ಕೆಲಸ ಏನು, ಮ್ಯಾನೇಜರಾಗಿ ನನ್ನ ಕೆಲಸ ಏನು, ಗುರುವಾಗಿ ನನ್ನ ಕೆಲಸ ಏನು, ಪೊಲೀಸಾಗಿ ನನ್ನ ಕೆಲಸ ಏನು, ಸಮಾಜದ ಹೊರಗಡೆ ಬಂದಾಗ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನನ್ನ ಕೆಲಸ ಏನು, ಅರಿವುಗಳು ಆಗ್ತಾಯಿಲ್ಲ ನಮಗೆ. ಯಾಕೆ ಆಗ್ತಿಲ್ಲ ಅಂದರೆ ನಮ್ಮ ಶಿಕ್ಷಣ ಪದ್ಧತಿ, ನೀವು ಓದಿದ್ದು ಶಿಕ್ಷಣ ಪದ್ಧತಿನ ಅಲ್ಲ. ಇಟ್ ಇಸ್ ಅ ಕ್ರ್ಯಾಪ್. ಮಾರ್ಕ್ಸ್ಗೋಸ್ಕರ ಇರೋ ಸಿಲೆಬಸ್. ನಾನು ಐ ಆಮ್ ಸೋ ಸಾರಿ ಟು ಸೇ ದಿಸ್ ವರ್ಡ್, ಎನಿ ಟೀಚರ್ಸ್ ಕೇಳ್ತಾ ಇದ್ದರೆ, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಟೀಚರ್ಸ್ ಆರ್ ದ ಸೊಸೈಟಿ ಆರ್ ಎನಿ ಸ್ಕೂಲ್ ಆರ್ ಎನಿ ಮ್ಯಾನೇಜ್ಮೆಂಟ್. ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಇವತ್ತು. ನೀವು ಓದಿದ್ದು ಕ್ರ್ಯಾಪ್. ಏನು ಓದಬೇಕಿತ್ತು? ಗುರುಕುಲ. ಅದರ ಆಧಾರ ಸ್ತಂಭಗಳು ಒಂದಷ್ಟೆಲ್ಲ ಇದೆ ಇಲ್ಲಿ. ಹೇಳ್ದೆ ನಿಮಗೆ, ಅಂದರೆ ಅನ್ನಮಯ ಕೋಶ, ಅನ್ನಮಯ ಕೋಶ small element. ಇದೆಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್. ಓಕೆ, ಪರ್ಸನಾಲಿಟಿ ಅಲ್ಲ, ಜೀವ. ಅಂದರೆ ಆಲ್ ದ 5 ಪ್ಲೇಯರ್ಸ್. ಸೊ ಅಂದರೆ ಎಕ್ಸಾಂಪಲ್ಲು, ಪ್ರತಿ ಸ್ಕೂಲಲ್ಲಿ ಪ್ರಾಣಾಯಾಮ ಹೇಳ್ಕೊಡ್ಬೇಕು, ಪ್ರತಿ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ಬೇಕು, ಪ್ರತಿ ಸ್ಕೂಲಲ್ಲಿ ವ್ಯಾಲ್ಯೂ ಸಿಸ್ಟಮ್ ಹೇಳ್ಕೊಡ್ಬೇಕು. ಸುಮಾರು ಸ್ಕೂಲ್ ಮಾಡ್ತಾಯಿದ್ದಾರೆ, ಮಾಡ್ತಿಲ್ಲ ಅಂತೇನಿಲ್ಲ. ಭಾರತದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಗುರುಗಳಿದ್ದು 700 ವರ್ಷಗಳ ಹಿಂದೆ ಹೋದಾಗ. ಇವತ್ತು ಎಷ್ಟಿದೆ? ವಿ ಹ್ಯಾವ್ ಡಿಸ್ಟ್ರಾಯ್ಡ್ ದ ಗುರುಕುಲ ಸಿಸ್ಟಮ್ ಬೈ ಕಾಲನೈಸೇಷನ್ಸ್. ಅದಕ್ಕೋಸ್ಕರ ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಬಟ್ ಸಂತೋಷದ ವಿಷಯ ಗೊತ್ತಾ? ಮತ್ತೆ ನಾವು ಸ್ಪಿರಿಚುವಾಲಿಟಿಗೆ ಮಾಡ್ತಾ ಇದ್ದೇವೆ. ದಟ್ ದ ಗುಡ್ ನ್ಯೂಸ್. ಇದನ್ನು ಯಾಕೆ ಹೇಳ್ತಿದ್ರೆ, ನನಗೆ 40,000 ಮಕ್ಕಳನ್ನು ಟ್ರೈನ್ ಮಾಡೋ ಅನುಭವ. ಲೈಕ್ಸ್ ಅಟ್ರಾಕ್ಟ್ ದ ಲೈಕ್ಸ್ ಅಂತಾರೆ. ಜನ ಬದಲಾಗ್ತಿದ್ದಾರೆ, ಬದಲಾವಣೆ ಬೇಕಾಗಿದೆ. ಭಾರತದ ಆಧ್ಯಾತ್ಮಕ್ಕೆ ಮತ್ತೆ ಮರಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ, ಒಂದು ರೌಂಡ್ ಹೋದ್ಮೇಲೆ ಎಲ್ಲ ನೋಡಾದ್ಮೇಲೆ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ರೂಟ್ಸ್. ಅದು ಸಂತೋಷ ವಿಚಾರ. ಅದು ಈಗಂತೂ ಭಾರತ ಬಹಳ ಒಳ್ಳೆಯ ಪ್ರಗತಿಯತ್ತ ಸಾಳ್ತಾ ಇದೆ, ಭಾರತದ ಮೂಲಕ್ಕೆ ಬರ್ತಾ ಇದೆ. ದಟ್ಸ್ ಎ ಗುಡ್ ಥಿಂಗ್. ಸೊ ಐ ಥಿಂಕ್ ನೀವು ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶ ಬಗ್ಗೆ ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ, ಯು ಡೂ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್. ಹೊಸ ಹೊಸ ವಿಷಯಗಳನ್ನು ಕಲಿಯಬೇಕು. ಲೈಫ್ ಬೋರ್ ಆಗಬಾರ್ದಲ್ಲ. ಇನೋವೇಷನ್ ಮಾಡಬೇಕು. ದಟ್ ಈಸ್ ಅ ಸೀಟ್ ಆಫ್ ದ ಸೋಲ್. ವಾವ್. ದಟ್ ಯು ಡೂ ಸಮಥಿಂಗ್ ಕ್ರೇಜಿ ಔಟ್ ಆಫ್ ಯುವರ್ ಕ್ಯೂರಿಯಾಸಿಟಿ. ಇಲ್ಲಾಂದರೆ ಜೀವನ ಬೋರ್ ಆಗಿಬಿಡುತ್ತೆ. ಎಲ್ಲಿಯೂ ನಿಲ್ಲದಿರು, ಮನೆಯನ್ನೆಂದು ಕಟ್ಟದಿರು, ಕೊನೆಯೆಂದು ಮುಟ್ಟದಿರು, ನೀ ಅನಂತವಾಗಿ ಓ ನನ್ನ ಚೇತನ. ಐ ಥಿಂಕ್ ಕುವೆಂಪುರವರ ಸಾಹಿತ್ಯದಲ್ಲಿ ಭಾಳ ಸತ್ಯಗಳು, ತಿಳಿ ಸತ್ಯಗಳಿವೆ. ಹೌದು, ಅರ್ಥ ಆಗಿಲ್ಲ, ಅನುಭವದ ಮಾತುಗಳವೆಲ್ಲ. ದಟ್ ಈಸ್ ನಾಟ್ ಕಮ್ ಫ್ರಮ್ ದ ನಂಬಿಕೆ, ದಟ್ ಈಸ್ ಕಮಿಂಗ್ ಫ್ರಮ್ ದ ಎಕ್ಸ್ಪೀರಿಯನ್ಸ್. ವಾವ್. ಐ ಥಿಂಕ್ ದಟ್ಸ್ ದ ಬೇಸ್ ಆಫ್ ಎವಲ್ಯೂಷನ್, ರೈಟ್? ಆಬ್ವಿಯಸ್ಲಿ. ಎಲ್ಲಿಯೂ ನಿಲ್ಲದಿರು, ಮನೆಯೆಂದು ಕಟ್ಟದಿರು, ಕೊನೆಯೆಂದು ಮುಟ್ಟದಿರು, ನೀ ಅನಂತವಾಗಿರು, ಓ ನನ್ನ ಚೇತನ. ಓ ನನ್ನ ಚೇತನ ಅಂದ್ರೆ ಏನಿಲ್ಲಿ? ಮೇ ಬಿ ಆತ್ಮ, ಯುವರ್ ಸೋಲ್, ಎನರ್ಜಿ. ಸೋಲೇ, ಕ್ಲಿಯರ್ ಸೋಲು. ಸಿ, ಅಂಬಿಗ್ಯುಟಿ ಇಲ್ಲ ಇಲ್ಲಿ. ಸೋಲ್ ಈಸ್ ಅ ಸೈನ್ಸ್. ನಿಮಗೆ ಗರ್ಭ ಉಪನಿಷತ್ತನ್ನು ಓದಿದ್ರೆ ಯು ಹ್ಯಾವ್ ದ ಕ್ಲಾರಿಟಿ ಅಬೌಟ್ ದ ಸೋಲ್. ದೇಹದ ತಾಯಿಯ ಗರ್ಭದ ಒಳಗಡೆ ಮಗುವಿಗೆ ಸೋಲ್, ಆತ್ಮ ಹೆಂಗೆ ಅಬ್ಸಾರ್ಬ್ ಆಗುತ್ತೆ ಅನ್ನೋದನ್ನು ಬರೆದಿಟ್ಟಿದ್ದಾರೆ. ಇಲ್ಲಿ ಯಾವುದೂ ಊಹೆ ಮಾಡ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ಗರ್ಭ ಉಪನಿಷತ್. ಹೌದು. ಇದು ಎಲ್ಲಿ ಇರೋದು? ಉಪನಿಷತ್ತು 108 ಉಪನಿಷತ್ತು. ಅದರಲ್ಲಿ ಯಾವ ಉಪನಿಷತ್ತಲ್ಲಿ? ಒಂದೇ ಗರ್ಭ ಉಪನಿಷತ್ತು. ಅದೇ ಸೆಪರೇಟ್ ಇರೋದು. ಉಪನಿಷತ್ 108 ಉಪನಿಷತ್ತುಗಳಲ್ಲಿ ಅದರಲ್ಲಿ ಒಂದು ಉಪನಿಷತ್ ಇಸ್ ಆಲ್ ಅಬೌಟ್ ಗರ್ಭ ಅಂಡ್ ಅದು ಎಲ್ಲ. ಗರ್ಭ ಉಪನಿಷತ್ತಲ್ಲಿ ನಿಮ್ಗೆ ಹ್ಯೂಮನ್ ಅನಾಟಮಿ ಮಾತಾಡ್ತಾರೆ. ಅಂದರೆ ಇಂಟ್ಯೂಷನ್ ಬಂದ್ಬಿಡ್ತೀನಿ ಆ ವಿಷಯಕ್ಕೆ ಬಂದಾಗ. ಎಸ್. ಸೊ ವಿಜ್ಞಾನಮಯ ಕೋಶ, ಸೀಟ್ ಆಫ್ ದ ಸೋಲ್. ಯು ಡೂ ಸಮಥಿಂಗ್ ಕ್ರೇಜಿ ಔಟ್ ಆಫ್ ದಿ ಕ್ಯೂರಿಯಾಸಿಟಿ. ಆವಾಗ ಜೀವನ ಬೋರ್ ಆಗಲ್ಲ. ಅದಾದಮೇಲೆ ಆನಂದಮಯ ಕೋಶ.
ಆನಂದಮಯ ಕೋಶ ಏನು ಕೆಲಸ? ಅಕ್ಸೆಪ್ಟ್ ಆ್ಯಸ್ ಇಟ್ ಈಸ್. ಕ್ವಶನ್ ಮಾಡೋ ಸಮಸ್ಯೆ. ಯಾಕದು? ನೀವು ಯಾಕೆ ಹಿಂಗೆ ಕೂತ್ಕೊಂಡಿದ್ದ ಕ್ವಶನ್ ಕೇಳೋರು ನನ್ನ ತಲೆ ಒಳಗಡೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಯಾರು ನಮ್ಗೆ ಹೇಳೋಕ್ಕೆ? ಮನೇದು ಎಕ್ಸಾಂಪಲ್ ಕೊಡಲ ಒಂದು. ಯಜಮಾನರು ಸುಮಾರು ಸರಿ ಟವಲೆಲ್ಲ ಹಾಕ್ತಿರ್ತಾರೆ, ಸ್ನಾನ ಮಾಡಿ ಬೆಡ್ ಮೇಲೆ ಹಾಕ್ತಿರ್ತಾರೆ, ಡೋರ್ ಮೇಲೆ ಹಾಕ್ತಿರ್ತಾರೆ, ಸುಮಾರು ಸರಿ ಹೇಳ್ತೀರ. ನೀವು ಪ್ರತಿ ಸಾರಿ ಆ ಟವಲ್ ನೋಡಿದಾಗ ಕೋಪ ಬರ್ತಾ ಇರುತ್ತೆ. ಎಷ್ಟು ಸರಿ ಹೇಳ್ತೀನಿ, ಬೆಳಗ್ಗಿನ ಜಗಳ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಅಕ್ಸೆಪ್ಟ್ ಮಾಡಿಬಿಡಿ, ಇಟ್ಸ್ ಓಕೆ, ದಟ್ಸ್ ಈಸಿಯರ್. ಲೆಟ್ ಮಿ ಹೆಲ್ಪ್ ಹಿಮ್. ನಾನು ಹೆಲ್ಪ್ ಮಾಡೋಣ, ನನ್ನ ಗಂಡ ಅಲ್ವಾ ಅವನು, ಹೆಲ್ಪ್ ಮಾಡೋಣ ಬಿಡು. 1 ಸಾರಿ ಮಾಡಿ, 2 ಸಾರಿ ಮಾಡಿ, ಎಷ್ಟು ಸರಿ ಮಾಡೋದು ಗುರುಜಿ? 10 ಸರಿ ಮಾಡಿ. ನೀವು ಧರ್ಮಪತ್ನಿ ಅಲ್ಲ, ಆತ್ಮ ಸಾಕ್ಷಾತ್ಕಾರ. 11ನೇ ಸಾರಿ ತಿದ್ಕೊಳ್ತಾರೆ. ಜಗದ ನಿಯಮ ಪರಿವರ್ತನೆ, ಜಗದ ನಿಯಮ. 101% ಅವ್ರ ಹತ್ರ ಆಗ್ತಾರೆ, ಯಾವುದೇ ಅನುಮಾನ ಇಲ್ಲ. ಇಂಟೆನ್ಸಿಟಿ ಭಾಳ ಮುಖ್ಯ ನಿಮ್ಮಲ್ಲಿ. ಅವನು ನನ್ನ ಗಂಡನ ನಾನು ಚೇಂಜ್ ಮಾಡ್ತೀನಿ ಅನ್ನುವ ಭಾವ ನಿಮ್ಮಲ್ಲಿರಬೇಕು. ಯದ್ಭಾವಂ ತದ್ಭವತಿ. ಆ ಇಂಟೆನ್ಸಿಟಿ 4 ಸರಿ ಆ ಟವಲ್ ತೊಗೊಂಡು ಹೊರಗಡೆ ಒಣ ಹಾಕಿ 5ನೇ ಸರಿ 11 ಸರಿ ಮಾಡ್ತಾನೆ. ಇದೇ ಅಪ್ಲೈ ಆಗುತ್ತೆ ಮಕ್ಕಳಿಗೆ ಕೂಡ. ಬೈತಾ ಇರ್ತೀವಿ, ಅದು ಮಾಡಬೇಡ, ಇದು ಮಾಡಬೇಡ ಅಂತ. ಯುವರ್ ಚಿಲ್ಡ್ರನ್ಸ್ ಆರ್ ಯುವರ್ ರಿಫ್ಲೆಕ್ಷನ್ ಇಫ್ ಎ ಮಿರರ್. ಅವ್ರು ಅದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಮಸ್ಯೆ. ಯಾವುದೋ ಒಂದು ಮಗು ಏನೋ ಮಾತಾಡುತ್ತೆ ಅಂತ ಹೇಳಿದ್ರೆ ಇಲ್ಲದ ಬಂತದ್ದು. ಇಟ್ ಇಸ್ ಡೌನ್ಲೋಡ್ ಫ್ರಮ್ ದ ಅಟ್ಮಾಸ್ಫಿಯರ್, ದ ನೇಚರ್. ಆ ನೇಚರ್ ಅದು ಯಾರು? ತಾಯಿ, ತಂದೆ. ನೀವು ನಮಗೆ ಪ್ರೋಗ್ರಾಮ್ ಸೇರಿಸಿದಾಗೆಲ್ಲ ತಂದೆ ತಾಯಿಗಳು, ನನ್ನ ಮಗು ಪ್ರಾಣಾಯಾಮ ಮಾಡ್ತಾ ಇಲ್ಲ, ನನ್ನ ಮಗು ಫೋಕಸ್ ಆಗಿ ಓದ್ತಾ ಇಲ್ಲ, ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ, ಹಾಗೆ ಮಾಡ್ತಾ ಇರುತ್ತೆ, ಮೊಬೈಲ್ ನೋಡ್ತಾ ಇರುತ್ತೆ ಅಂತ ಹೇಳ್ತಾರೆ. ನೀವೆಷ್ಟು ಸರಿ ಪ್ರಾಣಾಯಾಮ ಮಾಡಿದ್ದೀರಾ? ನಾನು ಕೇಳೋ ಕ್ವಶನ್. ನೀವು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀರಾ? ನಿಮಗೆ ಗೊತ್ತಾ ಸೂರ್ಯ ನಮಸ್ಕಾರ ಮಾಡಿದ್ರೆ ಒಳ್ಳೇದು ಅಂತ? ಗೊತ್ತು ಗುರುಜಿ, ಗೊತ್ತು ಗುರುಜಿ. ಮಾಡ್ತಾಯಿದ್ದೀರಾ? ಇಲ್ಲ ಗುರುಜಿ, ದರ್ ಇಸ್ ಸಮಥಿಂಗ್ ಪ್ರಾಬ್ಲಮ್ ವಿತ್ ಯು. ಇಫ್ ಯು ಕೆನಾಟ್ ಫಿಕ್ಸ್ ಯುವರ್ ಸೆಲ್ಫ್, ಹೌ ಕ್ಯಾನ್ ಯು ಫಿಕ್ಸ್ ಅದರ್ಸ್? ಅದೇ ಎಷ್ಟೋ ಜನ ಮನೆಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ಯಾಕೆಂದರೆ ತಾಯಿ ಎಳೆಗೆ ಇದ್ದ ತಕ್ಷಣ ಸುಪ್ರಭಾತ ಹಾಕ್ತಾಳೆ, ವಿಷ್ಣು ಸಹಸ್ರನಾಮ ಹಾಕ್ತಾಳೆ, ಪೂಜೆ ಮಾಡ್ತಾಳೆ, ಬನ್ನಿರಿ ತಿಂಡಿ ಮಾಡಿದೆ ಅಂತ ಕರೀತಾಳೆ. ಮಗು ಬಾರಪ್ಪ ತಿಂಡಿ ಮಾಡಿದ್ದು ಕರೀತಾಳೆ. ಆವಾಗ ನೋಡಿ ಆ ಮಗು ಹೆಂಗೆ ಬರುತ್ತೆ, ಅದು ಬಂದು ಸಹಸ್ರನಾಮ ಕೇಳುತ್ತೆ, ಇಲ್ಲ ಅದು ಹನುಮಾನ್ ಚಾಲಿಸ ಕೇಳುತ್ತೆ. ಚಿಲ್ಡ್ರನ್ಸ್ ಲರ್ನ್ ಫ್ರಮ್ ದಿ ಪೇರೆಂಟ್ಸ್. ದೇ ಲರ್ನ್ ವಾಟ್ ದೇ ಸಿ, they don't learn from what they listen. ಅಂದರೆ ಹೇಳೋದನ್ನ ಕೇಳಲ್ಲ, ಪ್ರಾಕ್ಟೀಸಲ್ಲಿ ಮಾಡೋದನ್ನ ನೋಡಿ ಕಲಿಯುತ್ತೆ. ಬದಲಾಗಬೇಕಾಗಿದೆ ಯಾರು ಇವಾಗ? ಬದಲಾವಣೆ ನೋಡಬೇಕಾಗಿರೋರೆ ಫಸ್ಟ್ ಬದಲಾಗಬೇಕಾಯ್ತು. ಗಾಂಧೀಜಿಯವ್ರ ಮಾತಲ್ಲ, ಬಿ ದ ಚೇಂಜ್ ಯು ವಾಂಟ್ ಟು ಸಿ. ಎಕ್ಸಾಕ್ಟ್ಲಿ. ಪೇರೆಂಟ್ಸ್ ಚೇಂಜ್ ಆಗಬೇಕು ಅಂತ. ಅದಕ್ಕೆ ನಾನು ಹೇಳಿದೆ ಹರ್ ಘರ್ ಗುರುಕುಲ ಅಂತ ಹೇಳಿದ್ರೆ ಅಲ್ಲಿ ಗುರು ಬೇಕಾಗಿಲ್ಲ. ಅದಕ್ಕೆ ತಾತ್ರೇಯ ಉಪನಿಷತ್ತು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ತಾಯಿಯೇ ಗುರು ಆಗಬೇಕು, ತಂದೆನೇ ಗುರು ಆಗಬೇಕು. ಅದಕ್ಕೆ ಅವ್ರನ್ನ ದೇವರು ಅಂತ ಕರೆದಿರ್ತಾರೆ ಅಲ್ಲಿ. ಮಾತೃ ದೇವೋ ಭವ ಅಂದರೆ ತಾಯಿಯೇ ದೇವರು, ತಾಯಿನೇ ಗುರು ಆಗಬೇಕು, ತಂದೆಯೇ ಗುರು ಆಗಬೇಕು, ಆಮೇಲೆ ಆಚಾರ್ಯರು, ಆಮೇಲೆ ಎಲ್ಲ ವಿಶ್ವವೇ ಗುರು. ನಾವು ದ್ಯಾಟ್ ಅನ್ನ ಪ್ರಾಣ ಮನೋ ವಿಜ್ಞಾನ ಆನಂದಮಯ ಕೋಶನ ಹೇಗೆ ಮುಟ್ಟೋದು ಅನ್ನೋದನ್ನ ಒಂದೊಂದಾಗಿ ಬಹಳ ಚೆನ್ನಾಗಿ ಹೇಳ್ಕೊಡ್ತೀವಿ. ಸೊ ಈ ಜೊತೆಗೆ ಬ್ಲೈಂಡ್ ಫೋಲ್ಡ್ ಆಕ್ಟಿವಿಟಿ ಕಲಿತಾರೆ, ತಂದೆ ತಾಯಿಗಳಿಗೆ ಗೌರವ ಕಲಿತಾರೆ. ಅವ್ರಿಗೆ ಗೊತ್ತಾಗುತ್ತೆ. they'll get the GPS. That is the inner GPS. Before I get into Gurukula system and all of that, ಈಗ ನಾವು ದ ಪವರ್ ಆಫ್ ಥರ್ಡ್ ಐ ಆ ಕೋರ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮಕ್ಕಳ ವಿಚಾರ ಒಂದಷ್ಟು ಅರ್ಥ ಆಗಿದೆ. ದೊಡ್ಡವ್ರು ಯಾರೋ ನೋಡ್ತಾ ಇರೋರು ನಮಗೂ ಒಂದು ಕುತೂಹಲ ಇದೆ, ನಾವು ಇದನ್ನು ಟ್ರೈ ಮಾಡಬೇಕು ಅನ್ನೋರು ಏನು ಮಾಡಬೇಕೀಗ? ಔಟ್ ಆಫ್ ದ ಕ್ಯೂರಿಯಾಸಿಟಿ ನೀವು ಸೇರ್ಕೊಂಡು ಕಲಿಬೋದು, ಬಟ್ ಬೇರೆದೆಲ್ಲ ಹೆಲ್ಪ್ ಆಗುತ್ತೆ. ನಮ್ಮಲ್ಲಿ ಮಕ್ಕಳಕ್ಕಿಂತ ಪೇರೆಂಟ್ಸೇ ಜಾಸ್ತಿ ಪ್ರಯೋಜನ ಪಡ್ಕೊಂಡಿದ್ದಾರೆ. ಉದಾಹರಣೆಗೆ ಅಂದರೆ ಈಗ ಹೇಳಿದ್ನಲ್ಲ, ತಾಯಿಯಾಗಿ ನನ್ನ ಕರ್ತವ್ಯ ಗೊತ್ತಾಗ್ಬಿಡುತ್ತೆ ಅವರಿಗೆ, ತಂದೆಯಾಗಿ ಕರ್ತವ್ಯ ಗೊತ್ತಾ. ಬ್ಲೈಂಡ್ ಫುಡ್ ಆ್ಯಕ್ಟಿವಿಟೀಸ್ ಪ್ರಯತ್ನ ಮಾಡ್ತಾರೆ, ರಿಸಲ್ಟ್ ಬರಲ್ಲ, ತಲೆ ಕೆಡ್ಸ್ಕೊಡಲ್ಲ. ಬಟ್ ದೊಡ್ಡವ್ರು ಯಾರೋ ಸೇರಬೇಕು ಅಂತ ಹೇಳಿದ್ರೆ ಬ್ಲೈಂಡ್ ಫುಡ್ ಆ್ಯಕ್ಟಿವಿಟೀಸ್ ಟು ದ ಎಕ್ಸ್ಟೆಂಟ್ ಬರುತ್ತೆ. ಕಲರ್ ಐಡೆಂಟಿಫಿಕೇಷನ್ಸ್ ಮಾಡ್ಬೋದು, ಮ್ಯಾಕ್ಸಿಮಮ್ ಫ್ಲ್ಯಾಶ್ ಕಾರ್ಡ್ರೆ ಹೇಳ್ಬೋದು, 90% ಮಾಡ್ತಾರೆ. ಅದಾದ ನಂತರ ರೀಡಿಂಗು, ರೈಟಿಂಗು,
ಸೈಕಲ್ ಹೊಡಿಬೋದು. ಈಗ ನಮ್ಮ ಮಕ್ಕಳು ಏನು ಬೇಕಾದ್ರೂ ಮಾಡ್ಬೋದು. ಕಣ್ಣನ್ನು ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು. ಕಣ್ಣನ್ನು ಮುಚ್ಚಿ ಎಲ್ಲವನ್ನೂ ಮಾಡ್ತಾರೆ. ಯಾವುದಿಲ್ಲ, ಓದ್ತಾರೆ ಕೂಡ, ಎಲ್ಲ A to Z ಏನು ನಾನು ನೋಡಿದ್ರೆ ಅವ್ಳು ಆರಾಮಾಗಿ ಬರ್ತಾಳೆ, ಓಡಾಡ್ತಾರೆ. ನೀವು ಮೆಡಿಷನ್ಸನ್ನು ಟ್ಯಾಬ್ಲೆಟ್ ಹಿಂದ್ಗಡೆ ಚೀಟಿನ ಬರಿಗಣ ಓದೋಕ್ಕಾಗುತ್ತಾ? ಮಕ್ಕಳು ಓದ್ತಾರೆ, ವಾವ್. ಸ್ಪಷ್ಟವಾಗಿ ಓದ್ತಾರೆ. 100% ಡಾರ್ಕ್ ರೂಮಲ್ಲಿ ಮಂಡಲ ಆರ್ಚಿತ ಬರೆಸ್ತಾರೆ. ಐ ರಿಪೀಟ್, ಒಂದು ಚೂರು ಬೆಳಕಿರಲ್ಲ. 100% ಡಾರ್ಕ್ ರೂಮ್, ಕಣ್ಣಿ ಬಟ್ಟೆ ಕಟ್ಕೊಂಡು ಮಂಡಲ ಆರ್ಚಿತ ಬೆಳೆಸ್ತಾರೆ, ರಂಗೋಲಿ ಬರೆಸ್ತಾರೆ. ಅದರ ಲೆವೆಲ್ಗೆ ಅಡ್ರೆಸ್ ಹೋಗೋಕ್ಕಾಗಲ್ಲ ಅಷ್ಟೇ. ಸೊ ಈ ಮಧ್ಯೆ ನೀವು ಹನುಮಾನ್ ಯೋಗ ಬಗ್ಗೆ ಮಾತಾಡಿದ್ರಿ. ದಿಸ್ ವಿಲ್ ಆಲ್ಸೋ ಶೇಪ್ ಒಂದು ಪರ್ಸನ್ಸ್ ಮೈಂಡ್ ಸೆಟ್ ಮತ್ತು ಸ್ಟ್ರೆಂಗ್ತ್. ಸೊ ಏನು ಈ ಹನುಮಾನ್ ಯೋಗ ಅಂದರೆ ನಾರ್ಮಲ್ ಯೋಗಾಗೂ ಇದಕ್ಕೂ ಏನು ಡಿಫ್ರೆನ್ಸು? ಹನುಮಾನ್ ಯೋಗ ವಿದ್ಯಾರಂಭ ಗುರುಕುಲದ ಪರಿಕಲ್ಪನೆ. ಅಂದರೆ ಮಕ್ಕಳಲ್ಲಿ ಹನುಮನ ಗುಣಗಳು ಬರಬೇಕು ಅನ್ನೋ ವಿಚಾರ ಇಟ್ಕೊಂಡು ಹನುಮಾನ್ ಯೋಗನ ನಾವು ಸ್ಟಾರ್ಟ್ ಮಾಡಿದ್ವಿ. ಏನು ಈ ನಮ್ಮ ಹನುಮನ ಗುಣ? ಗುರು ಅಂದರೆ ಹನುಮನ ಕ್ವಾಲಿಟೀಸ್ ಏನು? ಬಲ, ಸ್ಟ್ರಾಂಗ್ ಮ್ಯಾನ್, ಇದೆಯಲ್ಲ ಬುದ್ಧಿರ್ಬಲ ಯಶೋಧೈರ್ಯ ಎಸ್ ಅಲ್ವಾ. ನೆಕ್ಸ್ಟ್ ಏಕಾಗ್ರತ, ಫೋಕಸ್ಡ್ ಅಲ್ಲ. ಫಿಯರ್ಲೆಸ್, ಅಭಯ. ಫೋರ್ತ್ ಸೆಲ್ಫ್ಲೆಸ್ ಡಿವೋಷನ್, ಭಕ್ತಿ. ಈ 4 ಗುಣಗಳನ್ನು ಮಕ್ಕಳಲ್ಲಿ ತರಬೇಕು ಅಂತ ನಾವು ಹನುಮಾನ್ ಯೋಗನ ಮಾಡ್ತೀವಿ. ಅಂದರೆ ಫಸ್ಟ್ ಲೆವೆಲ್ 1 ಮಾಡಿ ಆದ ಮೇಲೆ ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಯಾರಿಗಿದು ಕೊಡಬೇಕು ಅಂತ. ಎಲ್ಲರಿಗೂ ಕೊಡಲ್ಲ. ಲೆವೆಲ್ 1 ಅಂದರೆ ಏನಿರತ್ತಲ್ಲಿ? ಪವರ್ ಆಫ್ ಥರ್ಡ್ ಐ 31. ಅದು ನನಗೆ ಅದು ಬಂದುಬಿಡುತ್ತೆ, ಅದು ಹೇಳಿ. ದಿ ಪವರ್ ಆಫ್ ಥರ್ಡ್ ಐ ಏನು ಪ್ರೋಗ್ರಾಮನ್ನು ನಾವು ಹೇಳ್ತಾ ಇದ್ದೀವಲ್ಲ, ಅದು 31 ಡೇಸ್ ಪ್ರೋಗ್ರಾಮ್ ಇರುತ್ತೆ. ಆದಮೇಲೆ ಹನುಮಾನ್ ಯೋಗ ಸೇರ್ಕೋಬೋದು. ಹನುಮಾನ್ ಯೋಗದಲ್ಲಿ ಈ ಗುಣಗಳು ಬರೋದಕ್ಕೆ ಏನೇನು ಪ್ರಾಕ್ಟೀಸ್ಗಳು ಬೇಕು ಅದನ್ನು ನಾವು ಉದಾಹರಣೆಗೆ ಒಂದಷ್ಟು ಜಲಕ್ಕೆ ಕೊಡ್ಬೋದಾ ಒಂದೇ ಲೈನಲ್ಲಿ ಮಕ್ಕಳಿಗೆ ಹೇಳ್ಕೊಡೋದಾದರೆ? ಬಲ ಬರೋದಕ್ಕೆ ಒಂದು ಎಕ್ಸಸೈಸ್. ಪ್ರತಿದಿನ ಯೋಗಾಸನ ಮಾಡಬೇಕು. ಯಾವ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಇಸ್ ಎ ವೆರಿ ಪವರ್ಫುಲ್. ಅದನ್ನು ಪ್ರತಿ ನಾವು ಭಾನುವಾರ ಹೇಳ್ಕೊಡ್ತೀವಿ. ಮುಂದಿಂದು ಫೋಕಸ್ ಬರೋದಕ್ಕೆ ಫೋಕಸ್ ಬಗ್ಗೆ ನಮ್ಮ ತ್ರಾಟಕ ಕ್ರಿಯೆಗಳನ್ನ ಹೇಳ್ಕೊಡ್ತೀವಿ. ಹನುಮಾನ್ ತ್ರಾಟಕ ಕ್ರಿಯೆ ಅಂದರೆ ಈ ದೀಪವಾದ ತುದಿಯನ್ನು ನೋಡಿ ಧ್ಯಾನ ಮಾಡ್ತಕ್ಕಂಥ ಪ್ರಕ್ರಿಯೆಗಳು. ಅದು ಹೇಗೆ ಮಾಡೋದು ಗುರುಗಳೇ? ದೊಡ್ಡವರು ಮಾಡ್ತಾರಲ್ಲ, ಖಂಡಿತ ಮಾಡ್ಬೋದು. ಅಂದರೆ ಮಧ್ಯದಲ್ಲಿ ಒಂದು ದೀಪ ಅಥವಾ ದೀಪ ಕ್ಯಾಂಡಲ್, ಇಟ್ಟು ಆ ದೀಪದ ತುದಿಯನ್ನು ನೋಡಿ ಧ್ಯಾನ ಮಾಡ್ತಕ್ಕಂಥ ಪ್ರಕ್ರಿಯೆ. ಎಷ್ಟೊತ್ತು ನೋಡಬೇಕು? ಅದು ಎಷ್ಟೊತ್ತಂದ್ರೆ ಅದು ಡಿಪೆಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂದರೆ 2 ಕಣ್ಣು ಬಿಟ್ಟು, ಅಂದರೆ ಸೆಂಟ್ರಲ್ ನೋಡೋದಲ್ವಾ? ಹೌದು. ಇದು ನೋಡೋದ್ರಿಂದ ಏನಾಗುತ್ತೆ? ಯೂಶಲಿ ಫೋಕಸ್ ಏಕಾಗ್ರತೆ ಜಾಸ್ತಿ ಆಗುತ್ತೆ. ನಮ್ಮ ಋಷಿಮುನಿಗಳು ಅದನ್ನೇ ಮಾಡ್ತಾ ಇದ್ದಿತ್ತು. ನಾವು ಈಗ ದೀಪದ ನೋಡ್ತಾ ಇದ್ದೀವಿ, ಅದನ್ನು ಬಂದಿದ್ದು ಪತಂಜಲಿ ಯೋಗ ಸೂತ್ರದಿಂದ. ಸೊ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ. ಧಾರಣ ಅಂದರೆ ಒಂದು ಕಡೆ ಫೋಕಸ್ಸನ್ನು ನೋಡ್ತಾ ಕೂತ್ಕೊಳ್ಳೋದು. ಅದು ಪಂಚಭೂತಗಳನ್ನು ನೋಡ್ಬೋದು. ಅಗ್ನಿ, ವಾಯು, ಆಕಾಶ, ಜಲ, ಪೃಥ್ವಿ, ಏನು ಬೇಕಾದ್ರೂ ನೋಡ್ಬೋದು. ನಾವು ಜಾಸ್ತಿಯಾಗಿ ಫೈರ್ ಎಲಿಮೆಂಟ್ ವೆರಿ ಸ್ಟ್ರಾಂಗ್ ಎಲಿಮೆಂಟ್. ಸೊ ಮಕ್ಕಳಿಗೆ ತ್ರಾಟಕ ಕ್ರಿಯೆ ಮಾಡಿಸ್ತೀವಿ, ಹನುಮಾನ್ ಚಾಲಿಸ ಮಾಡಿಸ್ತೀವಿ. ಫಸ್ಟು ನಾವು ಅದರಲ್ಲಿ ತಂದೆ ತಾಯಿ ಜವಾಬ್ದಾರಿ ಅರ್ಥ ಮಾಡಿಸ್ತೀವಿ ಹನುಮಾನ್ ಯೋಗದಲ್ಲಿ. ಅದು ಭಾಳ ಮುಖ್ಯ. ಅವರನ್ನು ಸರಿ ಮಾಡದೇ ಇದ್ದರೆ ಮಕ್ಕಳು ಸರಿ ಮಾಡೋಕ್ಕಾಗಲ್ಲ. ಪಾಪ ಅಲ್ಲಿ ಮಗು ಕೂತ್ಕೊಂಡು ಪ್ರಾಣಾಯಾಮ ಮಾಡ್ತಾ ಇರುತ್ತೆ, ಮಗು ಕೂತ್ಕೊಂಡು ಒಳ್ಳೆ ಆಹಾರ ಬಗ್ಗೆ ಯೋಚನೆ ಮಾಡ್ತಿರುತ್ತೆ. ತಾಯಿ ಬಂದು ಬೋಂಡಾ ಬಜಿ ಕರೆದು ತಿನ್ನೋ ಮಗನೇ ಅಂತ ಕೊಡ್ತಾಳೆ. ಸೊ ಇಟ್ ಸೆಟ್ ದ ಕ್ಲಾರಿಟಿ ಟು ದ ಪೇರೆಂಟ್ಸ್ ಇನ್ ಹನುಮಾನ್ ಯೋಗ. ಹನುಮಾನ್ ಯೋಗದ ಉದ್ದೇಶ ಪ್ರತಿ ಮನೆಯೂ ಧಾರ್ಮಿಕವಾಗಿ ಬದುಕಬೇಕು, ಆರೋಗ್ಯ ಬದುಕಬೇಕು, ಆನಂದವಾಗಿ ಬದುಕಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೆ. ಸೊ ಬಲ ಆಯಿತು, ಫೋಕಸ್ ಆಯಿತು, ಫಿಯರ್ಲೆಸ್ ಮತ್ತು ಭಕ್ತಿ, ಸೆಲ್ಫ್ಲೆಸ್ ಡಿವೋಷನ್, ಭಕ್ತಿ ಭಾಳ ಮುಖ್ಯ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸನ್ಯತೇಂದ್ರಿಯ ಜ್ಞಾನಾಂ ಲಬ್ಧಾಂ ಪರಾಂ ಶಾಂತಿ ಅಚಿರೇಣಾಧಿಗಚ್ಚತಿ. ಶ್ರದ್ಧೆಯಿಂದ ಏನೂ ಕಲಿಯೋಕ್ಕಾಗಲ್ಲ. ಶ್ರದ್ಧೆ, ಭಕ್ತಿ, ಭಾವ ಬಹಳ ಮುಖ್ಯ. ಆ ಶ್ರದ್ಧೆ, ಭಕ್ತಿ, ಭಾವ ಯಾವ ಬರುತ್ತೆ ಅಂತ ಹೇಳಿದ್ರೆ ಸರೆಂಡರ್ ಆಗಬೇಕು. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮಾಡಬೇಕಾಗಿದ್ದು ತಾಯಿಗೆ ನಮಸ್ಕಾರ ಮಾಡಬೇಕು. ಹೆಂಗೆ ಸ್ಟೈಲಾಗಿ ಹಿಂಗೆ ಅನ್ನಲ್ಲ, ದರ್ ಇಸ್ ಅ ಪ್ರೋಸೆಸ್. ಈ ಹಣೆಯನ್ನು ಅವಳ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಬೇಕು. ಅಲ್ಲಿ ಮನುಷ್ಯ ಸರೆಂಡರ್ ಆಗ್ತಾನೆ. ಆ ಈಗೋ ಹೊರಟೋಗ್ಬಿಡುತ್ತೆ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೊಂದು ಸರ್ವಿಸ್ ಮಾಡೋಕ್ಕೆ ಬಿಡಿ. ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಏನಕ್ಕೆ ಅಂತ ಹೇಳಿದ್ರೆ ಹೊಡೆದು ಸೆಲ್ಫಿ ತೊಗೊಂಬರೋಕ್ಕಲ್ಲ,
ಮಕ್ಕಳನ್ನು ಕ್ಲೀನ್ ಮಾಡೋದಕ್ಕೋ, ಅಲ್ಲಿ ಯಾವುದೋ ಪ್ರಸಾದ ಕೊಡ್ತಾಯಿದ್ರೆ ಪ್ರಸಾದ ಕೊಡಲಿಕ್ಕೋ, ಯಾರೋ ವೃದ್ಧರು ಬಂದರೆ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಬಿಡಿ. ಸೆಲ್ಫ್ ಡಿವೋಷನ್. ಅಲ್ಲಿ ಏನು ವಾಪಸ್ ಕೇಳೋಂತಿಲ್ಲ, ಕೊಡೋದೇ ಜಾಸ್ತಿ. ದ ಮೋರ್ ಯು ಗಿವ್ ದ ಮೋರ್ ವಾಟ್ ಇಟ್ ಕಮ್ ಬ್ಯಾಕ್ ಟು ಯು. ಅದನ್ನು ಮಕ್ಕಳಿಗೆ ಕಲಿಸ್ಬೇಕು. ಅದನ್ನೇ ಹನುಮಾನ ಹೇಳ್ಕೊಡೋದು. ನಮ್ಮ ಮಕ್ಕಳು ಯಾವ ಲೆವೆಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಪಾಕೆಟ್ ಮನಿ ಕೊಟ್ಟಿರ್ತಾರಲ್ಲ ಅದನ್ನು ತೊಗೊಂಡು ದೇವಸ್ಥಾನ ಕೊಟ್ಬಿಡ್ತಾರೆ. ಅಲ್ಲಿ ಪುರೋಹಿತ ಹೇಳ್ತಾರೆ, ನಾನು ಪಾಕೆಟ್ ಮನಿ ಇದು, ಆ ಬಾಕ್ಸ್ನ ತೊಗೊಂಡು ಕೊಡ್ತಾರೆ. ಇದರ ಒಳ್ಳೆ ಕೆಲಸಕ್ಕೆ ಬಳಸಿದ ಹೇಳಿ ಬರ್ತಾರೆ. ಅಲ್ಲಿ ಅದು ಗೋಶಾಲೆಗೆ ಹೋಗಿ ಪ್ರಸಾದ ಕೊಟ್ಟು ಬರ್ತಾರೆ, ಹಣ್ಣು ಕೊಟ್ಟು ಬರ್ತಾರೆ. ಮಾಡಿಸಿ ನಾವು ಅದನ್ನು. ಆ ಮಕ್ಕಳಲ್ಲಿ ಆ ಭಾವ ಬರಬೇಕು. ಅದು ಹನುಮಾನ ಹೇಳ್ಕೊಡ್ತೀವಿ. ವಿ ಇನ್ಸ್ಪೈರ್ ದ್ಯಾಮ್. ಅದು ಬೇಕು ಇವತ್ತು ಮಕ್ಕಳಲ್ಲಿ. ವೆರಿ ನೈಸ್. ಸೊ ನಮಗೀಗ ಅರ್ಥ ಆಯಿತು ಹನುಮಾನ್ ಯೋಗದ ಒಂದಷ್ಟು ವಿಚಾರಗಳು. ಸೊ ಬಲ, ಫೋಕಸ್, ಫಿಯರ್ಲೆಸ್ನೆಸ್ ಮತ್ತು ಭಕ್ತಿ, ಸೆಲ್ಫ್ಲೆಸ್ ಡಿವೋಷನ್. ಸೆಲ್ಫ್. ಯಾವುದೂ ವಾಪಸ್ ಕೇಳಂಗಿಲ್ಲ, ಕೊಡೋದಷ್ಟೇ. ಸೊ ಇದೆಲ್ಲ ಒಂದು ವ್ಯಕ್ತಿತ್ವನ ತಿದ್ದಿ ತೀಡಿ ಒಂದು ಒಳ್ಳೆ ಸಂಸ್ಕಾರವಂತರಾಗಿ ಮಾಡೋ ಒಂದು ಹಂತದಲ್ಲಿದು. ಸೊ ಇದೆಲ್ಲ ಐ ಥಿಂಕ್ ಬಹುಶಃ ದೊಡ್ಡವರು ಮಾಡ್ಬೋದು ಅನ್ಸುತ್ತೆ. ವಯಸ್ಸಿನ ಮಿತಿ ಇಲ್ವಾ? ಅಲ್ಲ, ಹನುಮಾನ್ ಯೋಗಕ್ಕೆ ನಾವು ದೊಡ್ಡಂತ ಕರ್ಕೊಳ್ಳಲ್ಲ. ಯಾಕಂದರೆ ಅಲ್ಲಿಗೆ ಮಾಡ್ತಕ್ಕಂಥ ಬ್ಲೈಂಡ್ ಫುಡ್ ಆ್ಯಕ್ಟಿವಿಟೀಸ್ ಅವ್ರಿಗೆ ರಿಸಲ್ಟೇ ಬರಲ್ಲ. ಹೇಳಿದ್ನಲ್ಲ ಈಗ ನಾನೀಗ ಅಸ್ಟ್ರಾಲ್ ಟ್ರಾವೆಲ್ ಮಾಡ್ತೀವಿ, ಹೆಂಗೆ ರಿಸಲ್ಟ್ ಬರುತ್ತೆ? ಬರಲ್ಲ. ಅಸ್ಟ್ರಾಲ್ ಟ್ರಾವೆಲ್ ಹೇಳಿದ್ ನನಗೆ, ಇಲ್ಲಿ ಕುತ್ಕೊಂಡು ಎಲ್ಲರೂ ವ್ಯಕ್ತಿಯ ಬಗ್ಗೆ ಹೇಳ್ಬೋದು. ನ್ಯಾಚುರಲ್ ಪ್ಲೇನ್ ಟ್ರಾವೆಲ್ ಅಂತ ಅದಕ್ಕೆ ಹೌದು. ಇದೇನಾ ತಳ? ಇಲ್ಲ, ಅಸ್ಟ್ರಾಲ್ ಟ್ರಾವೆಲ್ ಅಂತ ಹೇಳಿದ್ರೆ ನಾ ಹೇಳಿದೆ ಇಲ್ಲೇ ಕುತ್ಕೊಂಡು ಥರ್ಡ್ ಐ ಮುಖಾಂತರ ಕ್ಯಾಚ್ ಮಾಡಿ ಹೇಳ್ಬೋದು. ಆ ಪ್ಲೇನ್ಸ್ಗಳದು ಎಕ್ಸ್ಪ್ಲನೇಷನ್ ಹೇಳಿ ಗುರುಗಳೇ. ಐ ಥಿಂಕ್ ಕೆಳಗಡೆಯಿಂದ ಗೊತ್ತು, ಅತಳ, ವಿತಳ, ಸುತಳ, ರಸತಳ, ಇವೆಲ್ಲ ಪ್ಲೇನ್ಸೇ ಅಲ್ವಾ? ಅದು ತುಂಬ, ಈಗ ನಾನು ಅದು ಸಬ್ಜೆಕ್ಟ್ ತುಂಬ ಆಳವಾಗಿ ಹೊಟ್ಟೋಗ್ಬಿಡುತ್ತೆ. ಓಕೆ, ಬಟ್ ಐ ಎಕ್ಸ್ಪ್ಲೇನ್ ದ ಸಿಂಪಲ್. ಅದು ಕಲ್ಪನೆ. ಅದೇ ದೇವಲೋಕ, ದೇವಲೋಕ, ಪಾತಾಳೋಕ, ಗಂಧರ್ವಲೋಕ ಅನ್ನೋದು ಕಲ್ಪನೆ. ಓಹೋ. ಕಲ್ಪನೆ ಅನ್ನೋದಕ್ಕಿಂತ ಅದೊಂದು ಫಾರ್ಮ್. ಅದು ಆ ಫಾರ್ಮಿಗೂ ನಾನು ಹೇಳೋದಕ್ಕೂ ಸಂಬಂಧ ಇಲ್ಲ. ಈಗ ನಾನಿಲ್ಲಿ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಮಕ್ಕಳು ಇಲ್ಲೇ ಕೂತ್ಕೊಂಡು ಬೇರೆ ಎಲ್ಲೋ ಇರೋ ವಸ್ತುಗಳನ್ನು, ವಿಷಯಗಳನ್ನು ನೋಡ್ಬೋದು. ಅದನ್ನು ನಾವು ಹನುಮಾನಿಗೆ ಹೇಳ್ಕೊಡ್ತೀವಿ. ಹಾಗಾಗಿ ದೊಡ್ಡವರಿಗೆ ಕಷ್ಟ. ಹಾಗಾಗಿ 16 ವರ್ಷಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿಬಿಡ್ತೀವಿ. ಸೊ ಯಾಕೆ ಮಕ್ಕಳನ್ನೇ ನಾವು ಫೋಕಸ್ ಆಗಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಭಾರತವನ್ನು ವಿಶ್ವಗುರು ಅಂತ ಹೇಳ್ಕೊಂಡು ಸುಮ್ಮನೆ ಓಡಾಡೋದಾಗಲ್ಲ. ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ವಾಟ್ಸಪ್ ಸ್ಟೇಟಸ್ ಹಾಕೊಂಡ್ರೆ ಕೆಲಸ ಆಗಲ್ಲ. ಮಗನನ್ನು ರಾಮನಂತೆ ಬೆಳೆಸಬೇಕು, ಮಗಳನ್ನು ಸೀತಾಮಾತೆ ಥರ ಬೆಳೆಸಬೇಕು. ಆಗ ಮಾತ್ರ ಭಾರತ ವಿಶ್ವಗುರು ಆಗುತ್ತೆ. ಹಾಗಾಗಿ ಮಕ್ಕಳ ಮೇಲೆ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇರೋದು. ಮಕ್ಕಳನ್ನು ರೆಡಿ ಮಾಡೋಣ, ಮಕ್ಕಳ ರೆಡಿ ಮಾಡೋಣ. ಸ್ಪಿರಿಚುವಾಲಿಟಿ, ಆಧ್ಯಾತ್ಮ ಅಂದರೆ ಮೂಢನಂಬಿಕೆ, ಇದೊಂದು ಏನೋ ಇದೆ ಅನ್ನುವ ಭಾವ ಆಳವಾಗಿ ಮೂಡಬಿಟ್ಟಿದೆ ನಮ್ಮ ಶಿಕ್ಷಣ ಪದ್ಧತಿ ಕೆಟ್ಟೋಗೋದ್ರಿಂದ. ಅದನ್ನು ಮತ್ತೆ ಅವರಿಗೆ ಸೈಂಟಿಫಿಕಲಿ ಹೇಳ್ಕೊಡ್ಬೇಕು, ವಿಜ್ಞಾನದ ಅನುಭವದ ಮುಖಾಂತರ. ಉದಾಹರಣೆಗೆ ನಾವು ಬ್ಲೈಂಡ್ ಫುಡ್ ಆ್ಯಕ್ಟಿವಿಟೀಸ್ ಮಾಡೋದು, ಇದಕ್ಕೆ ಯಾವ ಸೈನ್ಸ್ ಹೇಳುತ್ತೆ ಹೇಳಿ? ಹೌದು, ಇದು ಸೈನ್ಸ್ ಏನು ಹೇಳುತ್ತೆ ಇದನ್ನು ನೋಡಿ. ಓಕೆ, ಸೈನ್ಸ್ ಏನು ಹೇಳುತ್ತೆ? ಸೈನ್ಸ್ ಅಂದರೆ ಏನು? ಫಸ್ಟ್ ಅದನ್ನು ಡೆಫಿನೇಷನ್ ಕೊಟ್ಬಿಡೋಣ, ಆಮೇಲೆ ಅದನ್ನು ಕ್ಲಾರಿಟಿ ಕೊಡ್ತೀನಿ. ಸೈನ್ಸ್ ಅಂದರೆ ಏನು ನಿಮ್ಮ ಪ್ರಕಾರ? ವಿಜ್ಞಾನ. ಐ ಥಿಂಕ್ ಒಂದಷ್ಟು ನಾನು ಏನು ನೋಡ್ತೀನೋ ಅದಕ್ಕೆ ಪ್ರೂಫ್ ಥರ. ಎಕ್ಸಾಕ್ಟ್ಲಿ. ಇದು ನೀವೇನೋ ಕಂಡಿಡಕ್ಕೆ ಹೋಗ್ತಿದ್ದೀರಾ, ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತೀರಾ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತೀರಾ ಅಲ್ವಾ? ಅಥವಾ ಏನೋ ಇನ್ವೆನ್ಷನ್ ಮಾಡೋಕ್ಕೆ ಹೋಗ್ತೀರಾ ವಿತ್ ಪ್ರೂಫ್. ಅದನ್ನು ನಾನು ಪ್ರೂವ್ ಮಾಡೋ ವಿತ್ ಸಾಲಿಡ್ ಪ್ರೂಫ್, ರೈಟಿಂಗ್ಸ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಅಥವಾ ಅಲ್ವಾ? ಅಕಸ್ಮಾತ್ ನೀವು ಆ ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ ಅದು ಸಿಗದೇ ಇದ್ದರೆ ಅದು ಇಲ್ಲ ಅಂತ ಅರ್ಥನಾ? ನನ್ನ ಪ್ರಕಾರ ಸದ್ಯಕ್ಕೆ ನಮ್ಗೆ ಅರ್ಥ ಆಗಿಲ್ಲ. ಮೇ ಬಿ ನನಗೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಅಂದರೆ ಸೈನ್ಸ್ ಅಂದ್ರೇನು? ಯು ಆರ್ ಟ್ರೈಂಗ್ ಟು ನೋ ಸಮಥಿಂಗ್. ಏನು ಹುಡುಕಕ್ಕೆ ಹೊರಟಿದ್ದೀರಾ, ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತೀರಾ, ವಿತ್ ಪ್ರೂಫ್ ಹೋಗ್ತೀರಾ, ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಅದಕ್ಕೆ ಸಾಲಿಡ್ ಪ್ರೂಫ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ತೀರಾ. ಹುಡುಕುವ ಪ್ರಯತ್ನದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಇಲ್ಲ ಅನ್ನೋದು ಭ್ರಮೆ. ನಿಮ್ಮ ನಾಲೆಜ್ ಲಿಮಿಟೇಷನ್ಸ್ಗೆ ಅಷ್ಟೇ ಅಲ್ವಾ? ಅದನ್ನು ಮೀರಿ ಏನಾದ್ರು ಇದೆಯಾ? ಇದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಈ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಈಗ ನನಗೆ ಥರ್ಡ್ ಅಂದರೆ ಏನು ಅಂತ ಅಲ್ವಾ? ಯಾಕಂದರೆ ಈ ಕ್ಲಾರಿಟಿ ಬೇಕು ನಮಗೆ ಫಸ್ಟ್ ನಾವು ನೋಡೋದಾಗ ಕೂಡ. ಸೊ ಈಗ ಇದು ಒಂದು ಫಿಸಿಕಲ್ ಆರ್ಗಾನ್, ಲೆಟ್ ಇಸ್ ಬಿ ವೆರಿ ಕ್ಲಾರಿಟಿ. ಥರ್ಡ್ ಅನ್ನೋದು ಒಂದು ಭ್ರಮೆ ಅಲ್ಲ, ಒಂದು ಇಮ್ಯಾಜಿನೇಟರಿ ಅಲ್ಲ.
ನಿಮ್ಮ ಕಣ್ಣು ಹೆಂಗಿದೆಯೋ, ನಿಮ್ಮ ದೇಹದ ಒಳಗೆ ಹಾರ್ಟ್ ಹೆಂಗಿದೆಯೋ, ಕಿಡ್ನಿ ಹೆಂಗಿದೆಯೋ, ಲಿವರ್ ಹೆಂಗಿದೆಯೋ, ನಿಮ್ಮ ಎಡಗೈ ಬಲಗೈ ಇದೆಯೋ ಅಷ್ಟೇ ಸ್ಪಷ್ಟವಾಗಿ ಥರ್ಡ್ ಐ ಅನ್ನೋದು ಕೂಡ ಒಂದು ಸಣ್ಣ ಆರ್ಗ್ಯಾನ್. ಎಲ್ಲಿರುತ್ತದು ಅನ್ನೋದೇ ಪ್ರಶ್ನೆ. ಎಕ್ಸಾಕ್ಟ್ಲಿ. ನಾನೆಲ್ಲಿ ಕುಂಕುಮ ಇಟ್ಟಿದ್ದಲ್ಲ ಅದ್ರ ಹಿಂದ್ಗಡೆ ಇರುತ್ತೆ. ಪೀನಿಯಲ್ ಗ್ಲ್ಯಾಂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದಕ್ಕೆ ಇಂಗ್ಲೀಷ್ ಟರ್ಮ್ ಮಾಡಿದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ನಾವು ಅದಕ್ಕೆ ಆಜ್ಞಾ ಚಕ್ರ ಅಂತ ಹೇಳ್ತೀವಿ, ಥರ್ಡ್ ಐ ಚಕ್ರ ಅಂತ ಹೇಳ್ತೀವಿ, ಆಜ್ಞಾ ಚಕ್ಷು ಅಂತ ಹೇಳ್ತೀವಿ, ದಿವ್ಯ ದೃಷ್ಟಿ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳಾಗಿದ್ದಾವೆ. ನಮ್ಮ ನಿಮಾನ್ಸಲ್ಲೂ ಮಾಡಿದ್ದಾರೆ, ಅಮೇರಿಕದಲ್ಲೂ ಮಾಡಿದ್ದಾರೆ. ಅದ್ರ ಬಗ್ಗೆ ಬುಕ್ಸ್ ಇದೆ, ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಗಳು ಸಿಗ್ತವೆ. ಥರ್ಡ್ ಐ ಇಸ್ ಅ ಫಿಸಿಕಲ್ ಟಿನ್ನಿ ಆರ್ಗಾನ್ ಆ್ಯಂಡ್ ಇಟ್ ನಾಟ್ ಇಮ್ಯಾಜಿನೇಷನ್. ನನ್ನ ಪ್ರೋಗ್ರಾಮ್ ಸೈಂಟಿಫಿಕ್ ಆಗಿರೋದಕ್ಕೆ ಕಾರಣ ಇದು. ದಟ್ಸ್ ಅ ವೆರಿ ವೆರಿ ಕ್ಲಾರಿಟಿ. ಯಾಕಂದರೆ ಪೇರೆಂಟ್ಸ್ಗೆ ಭಯ ಇದೆ. ಔಟ್ ಆಫ್ ದ ಬಾಡಿ ಎಕ್ಸ್ಪೀರಿಯನ್ಸಾ, ಇದೊಂದು ಮಾಟನ, ಇದೊಂದು ಮಂತ್ರನ, ಇದು ಕಲ್ತ್ಬಿಟ್ರೆ ಮಕ್ಕಳು ಇನ್ನೇನು ಆಗ್ಬಿಡ್ತಾರ, ಸ್ಪಿರಿಚುವಲ್ ಹೋಗಿ ಏನೋ ಸನ್ಯಾಸಿಗಳಾಗ್ಬಿಡ್ತಾರ. ನೋ, ದಿಸ್ ಇಸ್ ದ ಸೈನ್ಸ್. ಐ ಆಮ್ ನಾಟ್ ಪುಟಿಂಗ್ ಸಮಥಿಂಗ್ ಎನಿಥಿಂಗ್ ಟು ದ ಮೈಂಡ್. ಇಟ್ ಈಸ್ ಆಲ್ರೆಡಿ ದೇರ್. ಐ ಆಮ್ ಓನ್ಲಿ ರಿಯಲೈಸಿಂಗ್ ದರ್ ಇಸ್ ಅ ಪೊಟೆನ್ಷಿಯಲ್ ಹಿಯರ್. ನಿಮ್ಮ ಒಳಗಡೆ ಇರುವ ಶಕ್ತಿಯನ್ನು ಅನಾವರಣ ಆಗ್ತಾ ಇದೆ ಅಷ್ಟೇ. ಇಲ್ಲಿ ಅದಕ್ಕೆ ಬೇಕಾಗಿದೆ ಗುರುಗಳ ಮಾರ್ಗದರ್ಶನ ಅಷ್ಟೇ. ನೇಚರ್ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಅದು ಸಿದ್ಧಿಪುರುಷರು, ಅದು ಬೇರೆ ಸೈನ್ಸು. ಮುಂದೆ ಆಗೋದನ್ನು ಇಂಟ್ಯೂಟಿವ್ ಆಗಿ ಹೇಳೋದು ಬೇರೆ. ಸೊ ಇವತ್ತಿನ ಮಾಡರ್ನ್ ಪ್ರಪಂಚಕ್ಕೆ ನೀವು ರೆಕಮೆಂಡ್ ಮಾಡುವಂಥ 3 ಯೋಗ ಪ್ರಕ್ರಿಯೆಗಳು ಈ ಜೀವನದಲ್ಲೇ ಇದ್ಕೊಂಡು, ಅಂದರೆ ಎಲ್ರಿಗೂ ಬಹುಶಃ ಗುರುಕುಲ ಸೇರ್ಕೊಳ್ಳೋಕ್ಕಾಗದೇ ಇರೋ ಈಗ ಮಕ್ಕಳುಗಳು ನೋಡ್ತಾ ಇರೋರು US ಅಲ್ಲಿರ್ಬೋದು ಅಥವಾ ಸಿಟಿಗಳಲ್ಲಿರ್ಬೋದು, ಒಂದು ಐ ಥಿಂಕ್ ಪ್ರಾಣಾಯಾಮ ಅಂತ ಬರ್ಬೋದು. ಅದು ಬಿಟ್ಟರೆ ಬೇರೆ ಯಾವ್ಯಾವ ಪ್ರಕ್ರಿಯೆಗಳನ್ನು ಅವ್ರು ಮಾಡಬೇಕು? ಫಸ್ಟು ಆಹಾರ ಪದ್ಧತಿ ಸರಿ ಮಾಡ್ಕೋಬೇಕು. ಗೌರ್ಮೆಂಟ್ ರೂಲ್ಸ್ ಒಂದು ಮತ್ತು ಪ್ರಾಕ್ಟಿಕಲ್ ಒಂದು. ಗೌರ್ಮೆಂಟ್ ರೂಲ್ಸ್ಗೆ ಡಿಸೈಡ್ ವಿಲ್ ರೆಸ್ಪೆಕ್ಟ್ ದ್ಯಾಟ್, ಬಟ್ ಪ್ರಾಕ್ಟಿಕಲ್ ನೋಡೋಣ. 5,000 ವರ್ಷಗಳ ಹಿಂದೆ ಪದ್ಧತಿಗಳು 4,000 ವರ್ಷಗಳಿರಲಿಲ್ಲ. ಪರಿವರ್ತನೆ ಜಗದ ನಿಯಮ. ಏನು ಆಗಬೇಕು ಅನ್ನೋದು ಆಗ್ತಾಯಿದೆ, ಏನು ನಡಿಬೇಕು ಅನ್ನೋದು ನಡೀತಾ ಇದೆ, ಅದರದೇ ಆದ ನಿಯಮಗಳಲ್ಲಿ ನಡೀತಾ ಇದೆ. ನೀವು ವಿ ಆರ್ ವಿಟ್ನೆಸ್ಸಿಂಗ್ ಇಟ್. ನೀವೇನು ಮಾಡ್ತೀರ ಅರಿವಿರಬೇಕು ನಿಮಗೆ. ಅರಿವು ಬೇಕು ಅಂತೇಳಿದ್ರೆ ಕಾನ್ಷಿಯಸ್ಸಾಗಿ ಬದುಕಬೇಕು. ಆ ಕಾನ್ಷಿಯಸ್ಸಾಗಿ ಬರಬೇಕಂತ ಸ್ಪಿರಿಚುಯಾಲಿಟಿ ಬರಬೇಕು. ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರು ಮತ್ತೆ ಅದೇ